ಪರಮ ಪ್ರಸಾದವು ಸ್ವರ್ಗಕ್ಕೆ ಹೆದ್ದಾರಿಯು, ನಡೆಯುವ ನಾವಿಂದು ಸತ್ಯವ ಮನಗಂಡು ಸ್ವರ್ಗಕ್ಕೆ ಹೆದ್ದಾರಿಯೇ. ಈ ದಿನ ನಾವು ಬಾಲ್ಯಸುವಿನ ಹಬ್ಬದ ತ್ರಿದಿನದ ಸಿದ್ಧತೆಯ ಕೊನೆಯ ದಿನದಲ್ಲಿದ್ದೇವೆ. ಇಂದು ನಾವು ಧ್ಯಾನಿಸುವ ವಿಷಯ ಪ್ರಭುವಿಗೆ ನಮ್ಮನ್ನು ರೂಪಾಂತರಿಸಿದೆ. ಸಹೋದರ ಸಹೋದರಿಯರೇ, ಪವಿತ್ರ ಪರಮ ಪ್ರಸಾದವು ಬರೇ ನಾವು ಸೇವಿಸುವ ಆಹಾರವಾಗಿರುತ್ತೆ, ಅದು ನಮ್ಮನ್ನು ರೂಪಾಂತರಿಸುವ ಸಂಸ್ಕಾರವಾಗಿದೆ. ಪ್ರಭು ಯೇಸು ತನ್ನ ದೇಹ ಹಾಗೂ ರಕ್ತವನ್ನು ರೊಟ್ಟಿ ಹಾಗೂ ದ್ರಾಕ್ಷಾರಸದ ರೂಪದಲ್ಲಿ ನೀಡಿ ಅವರನ್ನು ಸ್ವೀಕರಿಸಿದ ನಾವು ಅವರನ್ನಾಗಲು ಕರೆ ನೀಡಿದ್ದಾರೆ. ಅದಕ್ಕಾಗಿಯೇ ಸಂತ ಅಗುಸ್ಟಿನ್ ಅವರು ಹೇಳಿದ್ದಾರೆ, ಪರಮ ಪ್ರಸಾದದ ಸ್ವೀಕಾರದಲ್ಲಿ ಪ್ರಭು ನಮ್ಮಂತಾಗಿದೆ, ನಾವು ಅವರನ್ನಾಗಬೇಕು. ಇವತ್ತಿನ ಮೊದಲನೇ ವಾಚನದಲ್ಲಿ ಸಂತ ಪೌಲರು ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಇಂತೆನ್ನುತ್ತಾರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವವನ್ನು ನಾವು ಆಚರಿಸುವ ಪವಿತ್ರ ಬಲಿಪೂಜೆಯು ನಮ್ಮನ್ನು ಪ್ರಭುವಿನಲ್ಲಿ ನೂತನ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಒಬ್ಬರ ನೂತನವಾಗಿ ಹುಟ್ಟಲಿದ್ದಲ್ಲಿ ಅವರು ದೇವರ ಸಾಮ್ರಾಜ್ಯವನ್ನು ಸೇರಲಾರರು ಎಂದು ನಿಕೋದೇಮನಿಗೆ ಪ್ರಭು ನೀಡಿದ ಉತ್ತರ ನಮಗೆ ಹೊಸ ಜೀವನವನ್ನು ಜೀವಿಸಲು ಆಹ್ವಾನವಾಗಿದೆ. ನಾವು ಸ್ವೀಕರಿಸುವ ಪರಮ ಪ್ರಸಾದವು ನಮಗೆ ಪ್ರತಿದಿನ ನಮ್ಮ ಪಾಪದ ಜೀವನಕ್ಕೆ ನಾವು ಸತ್ತು ಕ್ರಿಸ್ತನಲ್ಲಿ ಹೊಸ ಜೀವನವನ್ನು ಜೀವಿಸುವ ಆಹಾರವಾಗುವುದು ಎಂದು ಪ್ರಾರ್ಥಿಸುತ್ತೇವೆ. ಈ ಬಲಿಪೂಜೆಯನ್ನು ಅರ್ಪಿಸಲು ಒಟ್ಟು ಸೇರಿರುವ ನಾವು ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಗಳು ವಿವೇಕಿನ ರೂಪಾಂತರಗಳು ಪ್ರಭುವಿನ ಕಾಲದಿಂದ ಬೇಡಿಕೊಳ್ಳುವುದು. ಪ್ರಿಯರೇ, ಇಂದು ನಾವು ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಲು ಬಂದಿರುವ ವಂದನೆಯ ಸ್ವಾಮಿ ಪ್ರಸನ್ನ ಕುಮಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರ ಅಭಿಪ್ರಾಯಗಳಿಗಾಗಿ ಈ ಬಲಿಪೂಜೆಯ ಸಮಯದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಾರೆ. ಈಗ ನಾವೆಲ್ಲರೂ ಎದ್ದು ನಿಂತು ಪ್ರವೇಶ ಗೀತೆಯೊಂದಿಗೆ ಈ ಬಲಿಪೂಜೆಯನ್ನು ಆರಂಭಿಸುತ್ತೇವೆ. ಪಿತನ ಸಕಲ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪ್ರಸಾದವು ದೇವರ ಪ್ರೀತಿಯು ಪವಿತ್ರಾತ್ಮರ ನ್ಯೂನತೆ ನಿಮ್ಮೆಲ್ಲರಲ್ಲಿ ಇರಲಿ. Yeah.
ವಿಷಯವಾಗಿದೆ. ಪ್ರಭುವೇ ನಮ್ಮನ್ನು ರೂಪಾಂತರಗೊಳಿಸಿದೆ ಎಂಬುದಾಗಿ. ಈ ಆಸೆ, ಈ ನಿರೀಕ್ಷೆ ಕೇವಲ ನಿಕೋದೇಮನಲ್ಲಿದ್ದೇ, ಸೌಲನಲ್ಲಿದ್ದೇ, ಮಕ್ಕಳ ಮರಿಯಳಲ್ಲಿದ್ದೇ, ಪಾಪಿಗಳಲ್ಲಿದ್ದೇ, ಅನ್ಯ ಧರ್ಮೀಯರಲ್ಲಿದ್ದೇ, ಪ್ರೇಷಿತರಲ್ಲಿದ್ದೇ, ಪ್ರತಿಯೊಬ್ಬರಲ್ಲೂ ಕೂಡ ಈ ನಿರೀಕ್ಷೆ ಇತ್ತು. ಪ್ರಭುವಿನ ಸ್ಪರ್ಶ ನಮಗಾಗಬೇಕು, ಪವಿತ್ರಾತ್ಮರ ಆಗಮನ ನಮ್ಮೆಲ್ಲರಲ್ಲೂ ಆಗಬೇಕು, ಆತ್ಮರು ಬಂದು ನಮ್ಮೆಲ್ಲರನ್ನು ರೂಪಾಂತರಗೊಳಿಸಬೇಕು, ಪ್ರಭುವಿನ ಶಿಷ್ಯರಾಗಬೇಕು, ಕ್ರಿಸ್ತನಿಗೆ ಸಾಕ್ಷಿಗಳಾಗಬೇಕು. ಆ ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವಂತಹ, ಪ್ರಭುವನ್ನು ತಮ್ಮ ವೈಯಕ್ತಿಕ ಬದುಕಿಗೆ ಸ್ವಾಗತಿಸಿಕೊಳ್ಳುವಂತಹ ಪ್ರಭುವಿನ ಸ್ಪರ್ಶ ನಮಗಾಗಿ ನಾವೆಲ್ಲರೂ ನಮ್ಮ ಹಳೆತನವನ್ನು ಬಿಟ್ಟು ಹೊಸದಾಗಬೇಕೆಂಬ ನಿರೀಕ್ಷೆ ಪ್ರತಿಯೊಬ್ಬರಿಗೂ ಇತ್ತು. ಪ್ರಭುವನ್ನು ಕಾಣುವ ಹಂಬಲ ಅವರಿಗಿತ್ತು. ಪ್ರಭುವಿನ ಸ್ಪರ್ಶ ಅವರಿಗಾಗಬೇಕೆಂಬ ನಿರೀಕ್ಷೆ ತುಂಬಿತ್ತು. ಪ್ರಭುವೇ ನನ್ನಲ್ಲಿ ವಾಸಿಸಬೇಕೆಂಬ ಆಸೆ ಪ್ರತಿಯೊಬ್ಬ ವಿಶ್ವಾಸಿಗೂ ಇತ್ತು. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ಜೀವಿಸುವುದು ನಾನಲ್ಲ, ಬದಲಾಗಿ ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ. ಅನ್ಯ ಸಹೋದರ ಸಹೋದರಿಯರೇ, ಅಂದು ಆ ವ್ಯಕ್ತಿಗಳನ್ನ, ವಿಶ್ವಾಸಿಗಳನ್ನ, ಅವರ ಹಿಂಬಾಲಕರನ್ನ, ಅವರ ಶಿಷ್ಯರನ್ನ ರೂಪಾಂತರಗೊಳಿಸಿದಂತ ಅದೇ ಪ್ರಭು ಯೇಸು ಇಂದು ನಮ್ಮ ಮಧ್ಯೆ ಇದ್ದಾರೆ. ಅವರ ಜನನವನ್ನ ಕೆಲವೇ ದಿನಗಳ ಹಿಂದೆ ನಾವು ಆಚರಿಸಿದ್ದೇವೆ. ಆ ಪ್ರಭು ನಿಮ್ಮನ್ನ ನನ್ನನ್ನ ರೂಪಾಂತರಗೊಳಿಸಲಿ. ಆದರೆ ಒಂದು, ಅವರಲ್ಲಿ ನಾವು ಎಷ್ಟು ವಿಶ್ವಾಸವಿರಿಸಿದ್ದೇವೆ, ಯಾವ ರೀತಿಯ ಹಂಬಲ, ಸ್ವಾಮಿಯನ್ನ ಸ್ಪರ್ಶಿಸಬೇಕು, ಸ್ವಾಮಿಯಲ್ಲಿ ಇರಬೇಕು, ಸ್ವಾಮಿ ನನ್ನಲ್ಲಿ ಜೀವಿಸಬೇಕೆಂಬ ವಿಶ್ವಾಸ ನಮ್ಮಲ್ಲಿ ಎಷ್ಟಿದೆ. ಎಲ್ಲರೂ ಕೈ ಜೋಡಿಸಿಕೊಳ್ಳೋಣ. ಮತ್ತೊಮ್ಮೆ ಮಗದೊಮ್ಮೆ ಹೇಳೋಣ, ಪ್ರಭುವೇ ನಮ್ಮನ್ನು ರೂಪಾಂತರಗೊಳಿಸಿರಿ. ಪ್ರಭುವೇ ನಮ್ಮ ಕುಟುಂಬಗಳನ್ನು ರೂಪಾಂತರಗೊಳಿಸಿರಿ. ಪ್ರಭುವೇ ನನ್ನನ್ನು ರೂಪಾಂತರಗೊಳಿಸಿರಿ. ನಾವೆಲ್ಲರೂ ಪಾಪಿಗಳು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬರೀ ಪೂಜೆಗೆ ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದೇವರೇ ಮದುವೆವಾಣಿಯು ಮನುಷ್ಯರಾಗುವುದರ ಮೂಲಕ ಮಾನವ ಕುಲದ ರಕ್ಷಣೆಗಾಗಿ ನಿಮ್ಮ ಜನರು ಯಾಚಿಸುವ ದಯೆಯನ್ನು
ನಿಮ್ಮ ಏಕೈಕ ಪುತ್ರರ ನಾಮವಲ್ಲದೆ ಜಪಿಸುವುದಕ್ಕೆ ಬೇರೆ ಯಾವ ನಾಮವಿಲ್ಲವೆಂಬುದನ್ನು ಎಲ್ಲರೂ ಅರಿಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿನ್ನ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮಲ್ಲಿ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ದೇವರು ನನಗೆ ದಯಪಾಲಿಸಿರುವ ಸೇವೆಯ ನಿಮಿತ್ತ ನಾನು ನಿಮಗೆ ಹೇಳುವ ಬುದ್ಧಿ ಮಾತಿದು, ನಿಮ್ಮಲ್ಲಿ ಯಾರು ತನ್ನನ್ನೇ ಅತಿಯಾಗಿ ಭಾವಿಸಿಕೊಳ್ಳದಿರಲಿ. ದೇವರು ತನಗೆ ಇಟ್ಟಿರುವ ವಿಶ್ವಾಸದ ಪರಿಮಾಣದ ಮೇರೆಗೆ ಪ್ರತಿಯೊಬ್ಬನು ತನ್ನ ಬಗ್ಗೆ ಸರಿಯಾದ ಅಭಿಪ್ರಾಯ ಹೊಂದಿರಲಿ. ನಮಗಿರುವುದು ಒಂದೇ ದೇಹ, ಆದರೂ ಅದರಲ್ಲಿ ಅನೇಕ ಅಂಗಗಳಿವೆ. ಈ ಅಂಗಗಳೆಲ್ಲವೂ ತಮ್ಮದೇ ಆದ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂತೆಯೇ ನಾವು ಅನೇಕ ಮಂದಿ ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ. ಒಬ್ಬರಿಗೊಬ್ಬರು ದೇಹದ ವಿವಿಧ ಅಂಗಗಳಂತೆ ಹೊಂದಿಕೊಂಡಿದ್ದೇವೆ. ದೇವರು ಅನುಗ್ರಹಿಸಿರುವ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ನಾವು ಹೊಂದಿರುವುದು ವರವು ಪ್ರವಾದನೆಯ ವರವಾಗಿದ್ದರೆ ನಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಸೇವಕನು ಸೇವೆಯಲ್ಲಿಯೂ, ಬೋಧಕನು ಬೋಧನೆ ಬೋಧಿಸುವುದರಲ್ಲಿಯೂ, ಉಪದೇಶಕರು ಉಪದೇಶಿಸುವುದರಲ್ಲಿಯೂ ನಿರತನಾಗಿರಲಿ. ದಾನ ಮಾಡುವವನು ಧಾರಾಳವಾಗಿ ದಾನ ಮಾಡಲಿ. ಅಧಿಕಾರ ನಡೆಸುವವನು ನಿಷ್ಠೆಯಿಂದ ನಡೆಸಲಿ. ಕರುಣಾಪೂರಿತ ಕಾರ್ಯಗಳನ್ನು ಕೈಗೊಳ್ಳುವವನು ಹರ್ಷಚಿತ್ತನಾಗಿರಲಿ. ಪ್ರಭುವಿನ ವಾಕ್ಯವಿದು. ಪ್ರಭುವನು ನನ್ನ ಅಂತರಂಗವೇ
ಮನ್ನಿಸುವನಾದ ನನ್ನ ದೋಷಗಳನ್ನು ವಾಸಿ ಮಾಡುವನು ನನ್ನ ರೋಗಗಳನ್ನು ಉಳಿಸುವನು ಪಾತಾಳದ ಕೋಪದಿಂದ ನನ್ನನ್ನು ಮುಡಿಸುವನಿಗೆ ದಯದಾಕ್ಷಿಣ್ಯದ ಮುಕುಟವನ್ನು ದಯಾಳು ಕೃಪಾಪೂರ್ಣ ಸಹನಶೀಲನು ಪ್ರೀತಿಮಯನು ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಅಲ್ಲಿ ನಿಕೋದೇಮ ಎಂಬ ಫರಿಸಾಯನು ಇದ್ದನು. ಅವನು ಯಹೂದ್ಯರ ನಾಯಕರಲ್ಲಿ ಒಬ್ಬನು. ಒಂದು ರಾತ್ರಿ ಅವನು ಯೇಸು ಸ್ವಾಮಿಯ ಬಳಿಗೆ ಬಂದು,
ಗುರುದೇವ, ತಾವು ದೇವರಿಂದ ಬಂದ ಬೋಧಕರೆಂದು ನಾವು ಬಂದೆವು. ದೇವರು ತನ್ನೊಡನೆ ಇಲ್ಲದ ಹೊರತು ಯಾರಿಂದಲೂ ತಾವು ಮಾಡುವ ಸೂಚಕ ಕಾರ್ಯಗಳನ್ನು ಮಾಡಲು ಆಗದು ಎಂದು ಹೇಳಿದರು. ಆಗ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ ಎಂದು ಹೇಳಿದರು. ಅದಕ್ಕೆ ನಿಕೋದೇಮನು, ವಯಸ್ಸಾದ ಒಬ್ಬನು ಹೊಸದಾಗಿ ಹುಟ್ಟುವುದಾದರೂ ಹೇಗೆ? ತಾಯಿಯ ಗರ್ಭವನ್ನು ಮತ್ತೊಮ್ಮೆ ಹೊಕ್ಕು ಅವನು ಹುಟ್ಟಲು ಸಾಧ್ಯವೇ ಎಂದು ಕೇಳಿದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹುಟ್ಟಿದ ಹೊರತು ಯಾವನು ದೇವರ ರಾಜ್ಯವನ್ನು ಪ್ರವೇಶಿಸಲಾರನು. ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರಿಂದ ಹುಟ್ಟಿದ್ದು ದೈವಮಯ. ರಾಜ್ಯವನ್ನು ನೀವು ಹೊಸ ಜನ್ಮ ಪಡೆಯಬೇಕೆಂದು ನಾನು ಹೇಳಿದ್ದನ್ನು ಕೇಳಿ ಬೆರಗಾಗಬೇಕಿಲ್ಲ. ಗಾಳಿಯು ತನಗೆ ತೋಚಿದ ಕಡೆ ಬೀಸುತ್ತದೆ, ಅದರ ಸದ್ದು ನಿನಗೆ ಕೇಳಿಸುತ್ತದೆ, ಆದರೆ ಅದು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂಬುದು ನಿನಗೆ ತಿಳಿಯದು. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಅದರಂತೆ ಎಂದು ಹೇಳಿದರು. ಅದಕ್ಕೆ ನಿಕೋದೇಮನು, ಇದೆಲ್ಲ ಹೇಗೆ ಸಾಧ್ಯ ಎಂದು ಕೇಳಿದರು. ಅದಕ್ಕೆ ಯೇಸು, ಇಸ್ರಾಯೇಲಿನ ಹೆಸರಾಂತ ಬೋಧಕನಾದ ನಿನಗೆ ಇದು ಅರ್ಥವಾಗಿಲ್ಲವೇ? ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳು. ನಮಗೆ ತಿಳಿದುದನ್ನೇ ಕುರಿತು ನಾವು ಮಾತನಾಡುತ್ತೇವೆ, ನಾವು ಕಂಡದ್ದನ್ನು ಕುರಿತು ಸಾಕ್ಷಿ ನೀಡುತ್ತೇವೆ. ಆದರೂ ನಮ್ಮ ಸಾಕ್ಷ್ಯವನ್ನು ನೀವು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಭೂಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದಾಗಲೇ ನಿಮಗೆ ವಿಶ್ವಾಸವಿಲ್ಲವೆಂದ ಮೇಲೆ ಸ್ವರ್ಗಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದಲ್ಲಿ ನೀವು ವಿಶ್ವಾಸಿಸುವುದು ಉಂಟೆ? ಸ್ವರ್ಗಲೋಕದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರು ಸ್ವರ್ಗಕ್ಕೆ ಏರಿ ಹೋದವರಿಲ್ಲ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದರು. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸದೆಂದರೆ ತಮ್ಮ ಏಕೈಕ ಪುತ್ರನನ್ನೇ ತೆರೆಗಿಳಿದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಪ್ರಭುವಿನ ಶುಭ ಸಂದೇಶ. ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರಿಂದ ಹುಟ್ಟಿದ್ದು ದೈವಮಯ. ಶರೀರಮಯದಿಂದ ದೈವಮಯವಾಗಬೇಕೆಂಬುದಾಗಿದೆ ದೇವರ ನಿರೀಕ್ಷೆ. ಅದಕ್ಕೋಸ್ಕರನೇ ಈಗ ತಾನೇ ನಾವು ಶುಭ ಸಂದೇಶದಲ್ಲಿ ಆಲಿಸಿದಾಗ ಕೊನೆಯ ವಾಕ್ಯ, ಇಡೀ ದೇವರ ಯೋಜನೆ ಸಂಪೂರ್ಣಗೊಂಡಂತಹ ವಾಕ್ಯ, ದೇವರು ಧರೆಗೆ ಬಂದಂತಹ ಒಂದು ಉದ್ದೇಶವನ್ನ ನಾವು ಆಲಿಸಿದೆವು. ಅದೇನಂತ ಹೇಳಿದ್ರೆ, ನಿಮಗೆ ಮತ್ತು ನನಗೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ತುಟಿಗಳ ಮೇಲೆ ಆ ವಾಕ್ಯವಿದೆ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸುತ್ತದೆ, ತನ್ನ ಏಕೈಕ ಪುತ್ರನನ್ನೇ ಅವರು ಧಾರೆಯಲ್ಲಿದ್ದರು. ಆತನನ್ನು ವಿಶ್ವಾಸಿಸುವಂತ ಯಾರು ಕೂಡ ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕೆಂಬುದೇ ಅವರ ಉದ್ದೇಶ ಎಂಬುದಾಗಿ. ಆತ್ಮೀಯ ಸಹೋದರಿಯರೇ, ಇಂತಹ ದೇವರು ರಾಜಾದಿರಾಜನು, ಶಾಂತಿಯ ಕುವರ, ಕೃಪಾ ತುಂಗ, ಪರಾಕ್ರಮಿ ದೇವರು ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಇದ್ದಾರೆ. ಇಮ್ಯಾನ್ಯುಯಲ್, ದೇವರು ನಮ್ಮೊಡನೆ ಎಂಬತಕ್ಕಂಥ ವಿಷಯವನ್ನ ನಾವು ಓದಿದೆವು,
ಓದಿದ್ದನ್ನ ಧ್ಯಾನಿಸಿದ್ದನ್ನ ಚಿಂತಿಸಿದೆವು. ಈಗ ಮುಂಬರುವ ದಿನಗಳಲ್ಲಿ ನಾವು ಅದನ್ನ ಕಾರ್ಯರೂಪಕ್ಕೆ ತರುವುದರ ಮುಖಾಂತರ ನಾವು ದೈವಮಯವಾಗಬೇಕಾಗಿದೆ, ರೂಪಾಂತರಗೊಳ್ಳಬೇಕಾಗಿದೆ. ಪ್ರಭುವಿಗೆ ನೀವು ನಮ್ಮನ್ನು ರೂಪಾಂತರಗೊಳಿಸಿರಿ. ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತವು ನಿಮ್ಮನ್ನು ನಾವು ಅನುಭವಿಸುವ ಹಾಗೆ ನನ್ನ ಸಹೋದರ ಸಹೋದರಿಯಲ್ಲಿ ನಾನು ನಿಮ್ಮನ್ನು ಅನುಭವಿಸಲು ಅವಕಾಶವನ್ನ ಕೊಡಿರಿ. ಈ ಅವಕಾಶವು ನನಗಾಗಬೇಕಾದ್ರೆ ನನ್ನಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳಿಂದ ನಾನು ದೂರವಾಗಬೇಕು, ರೂಪಾಂತರಗೊಳ್ಳಬೇಕು, ನಿನ್ನವನಾಗಿ ನಾನು ಜೀವಿಸಬೇಕಾಗಿದೆ ಎಂಬತಕ್ಕಂಥ ನಿರೀಕ್ಷೆಯಿಟ್ಟು ಆದ್ಮೇಲೆ 3ನೇ ದಿನದ ಈ ನೊವೇನದಲ್ಲಿ ಬಾಲ ಯೇಸುವಿನ ಹಬ್ಬಕ್ಕಾಗಿ ಸಿದ್ಧರಾಗಲು ನಾವಿಲ್ಲಿ ನೆರೆದಿದ್ದೇವೆ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರರೇ, ರೂಪಾಂತರಗೊಳ್ಳುವ ಉದ್ದೇಶವಾದರೂ ಏನು? ಅದಕ್ಕೊಂದು ಉದಾಹರಣೆ ಇಲ್ಲಿದೆ. ದೇವರು ಆತನನ್ನು ಪ್ರೀತಿಸುವಂತ ವ್ಯಕ್ತಿ ಎಂಥವಳಾಗಿದ್ರು ಎಷ್ಟೇ ಪಾಪಿಯಾಗಿದ್ರು ಕೂಡ ಆತನ ಸ್ಪರ್ಶ, ಪವಿತ್ರಾತ್ಮರ ಆಗಮನ ವಿಶ್ವಾಸಿಯ ಬದುಕನ್ನ ಬೆಳಗಿಸುವುದರಲ್ಲಿ, ಬೇರೆ ಮಾಡುವುದರಲ್ಲಿ, ಬೇರ್ಪಡಿಸುವುದರಲ್ಲಿ ಸಂದೇಹವಿಲ್ಲ. ಕಾರಣ ಅದಕ್ಕೆ ಹೇಳುವುದು ದೇವರು ಪ್ರೀತಿ ಎಂಬುದಾಗಿ. ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸುವಂತಹ ಸ್ವಾಮಿ ಪ್ರತಿಯೊಬ್ಬರು ಕೂಡ ಆತನಂತಾಗಲು ನಮ್ಮನ್ನ ಆಹ್ವಾನಿಸಿದ್ದಾರೆ. ಅದಕ್ಕೊಂದು ಉದಾಹರಣೆ ಇಲ್ಲಿದೆ. ನಿಮಗೆ ಮತ್ತು ನಮಗೆ ಕೆಲವರಿಗೆ ತಿಳಿದಿರಬಹುದು ಸಾಧು ಸುಂದರ್ ಸೇಠ್ ಇವರ ಜೀವನ ಚರಿತ್ರೆ. ಎಂತಹ ವ್ಯಕ್ತಿ ಇವರಾಗಿದ್ದರು. ಕ್ರೈಸ್ತ ಧರ್ಮವನ್ನ ವಿರೋಧಿಸುವಂತಹ ವ್ಯಕ್ತಿ ಈತನಾಗಿದ್ದ. ಸಂಘ ಸಂಸ್ಥೆಗಳನ್ನ ಅಡ್ಡದಾರಿಗೆ ಎಳಿತಕ್ಕಂಥ ವ್ಯಕ್ತಿ ಇವನಾಗಿದ್ದ. ಎಲ್ಲೆಲ್ಲಿ ದೇವಾರಾಧನೆ, ಎಲ್ಲೆಲ್ಲಿ ಧ್ಯಾನ ಕೂಟಗಳು ನಡೀತಾ ಇದ್ದವೋ ಅಲ್ಲೆಲ್ಲ ಕೂಡ, ವಿಶೇಷವಾಗಿ ಪಂಚ ರಾಜ್ಯದಲ್ಲಿ ಈತನು ತನ್ನ ಸಹಚರರೊಂದಿಗೆ ಸೇರಿ ಅಲ್ಲೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ದ, ಕ್ರೈಸ್ತ ಧರ್ಮವನ್ನು ವಿರೋಧಿಸ್ತಾ ಇದ್ದ ಮತ್ತು ವಿಶ್ವಾಸಿಗಳನ್ನು ಕೂಡ ಆ ಧ್ಯಾನ ಕೂಟಗಳಿಗೆ, ಸಮ್ಮೇಳನಗಳಿಗೆ ಹೋಗಲು ಅಡ್ಡಿ ಮಾಡ್ತಾ ಇದ್ದ. ಮಾತ್ರವಲ್ಲ, ಎಷ್ಟೋ ದೇವಾಲಯಗಳಿಗೆ ಬೆಂಕಿ ಹಚ್ಚಿದ್ದ, ಎಷ್ಟೋ ಕ್ರೈಸ್ತರನ್ನ ಅಡ್ಡದಾರಿಗೂ ಕೂಡ ಎಳೆದಿದ್ದ. ಒಂದು ದಿವಸ ಇವನಿಗೆ ಅರಿವಾಯಿತು, ತಾನು ಮಾಡ್ತಾ ಇದ್ದು ಸರಿಯಿಲ್ಲ ಎಂದನಿಸಿತು. ಅದಕ್ಕೋಸ್ಕರ ಆದ್ಮೇಲೆ ಒಂದು ದಿವಸ ಒಂದು ಧ್ಯಾನ ಕೂಟ ನಡೆಯುವಾಗ ಈ ವ್ಯಕ್ತಿ ತನ್ನ ಸಹಚರರೊಂದಿಗೆ ಹೋಗಲಿಲ್ಲ, ಬದಲಾಗಿ ತಾನು ಒಬ್ಬನೇ ಹೋಗಿದ್ದಾನೆ. ಧ್ಯಾನ ಕೂಟ ನಡೀತಾ ಇದೆ. ಕೆಲವರಿಗೆ ನೋಡಿದಾಗ ಅಂಜಿಕೆಯಾಯಿತು, ಭಯವಾಯಿತು, ಎಂದು ಧ್ಯಾನ ಕೂಟಕ್ಕೆ ಅಡ್ಡಿ ಹಾಕ್ತದೋ ಎಂಬತಕ್ಕಂತಹ ಒಂದು ಭಯ ಕೂಡ ಬಂತು. ಆದರೆ ಆದ್ಮೇಲೆ ಪ್ರಬೋಧನೆ ನಡೀತಾ ಇತ್ತು, ದಿವ್ಯ ಬಲಿ ಪೂಜೆ ಆಯಿತು ಮತ್ತು ಧ್ಯಾನ ಕೂಟ ಮುಗಿಯಿತು. ಅವತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಳಗಳನ್ನು ಬಿಟ್ಟು ಮನೆಗೆ ಹಿಂದಿರುಗಿದರು. ಆ ಧ್ಯಾನ ಕೂಟದ ಆ ಸ್ಥಳದಲ್ಲಿ ಒಂದು ಕೊನೆಯ ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಒಬ್ಬನೇ ಕಣ್ಣೀರಿಡಿದು ಕುಳಿತಾ ಇದ್ದಾನೆ, ಅಳ್ತಾ ಇದ್ದಾನೆ. ತನ್ನೆರಡು ಕಾಲುಗಳ ನಡುವೆ ತನ್ನ ಶಿರವನ್ನ ಬಾಗಿಸಿ ಗೋಳೋ ಅಂತ ಅಳ್ತಾ ಇದ್ದಾನೆ. ಪ್ರಬೋಧಕರು, ಗುರುಗಳು ಬರ್ತಾರೆ. ಅಲ್ಲಿ ಆತನ ಬೆನ್ನು ತಟ್ಟು ನೋಡಿದಾಗ ಸಾಧು ಸುಂದರ್ ಸಿಂಗ್. ಗುರುಗಳಿಗೂ ಕೂಡ ಒಂದು ಸರಳ ಭಯವಾಗಿರಬಹುದು. ಆದರೆ ಆತನ ಗುರುಗಳ ಪಾದಕ್ಕೆರಗಿದ, ಸ್ವಾಮಿ ನಾ ಪಾಪಿ, ನನ್ನ ಪಾಪಗಳನ್ನು ಕ್ಷಮಿಸು, ಪ್ರಭು ಯೇಸು ಯಾರು ಎಂಬುದಾಗಿ ನನಗೆ ಅರಿವಾಗಿದೆ, ನನಗಾಗಿ ಪ್ರಾರ್ಥಿಸು, ಆತ್ಮರನ್ನು ನನ್ನ ಮೇಲೆ ಬರಮಾಡು, ಪ್ರಭುವನ್ನ ನಾನು ವಿಶ್ವಾಸಿಸ್ತಾ ಇದ್ದೇನೆ ಎಂಬ ಘೋಷಣೆ ಮಾಡಿದ. ಆತ್ಮೀಯ ಸಹೋದರ ಸಹೋದರರೇ, ಎಲ್ಲರಿಗೂ ಆಶ್ಚರ್ಯ. ಒಬ್ಬ ಧರ್ಮ ದ್ರೋಹಿ, ವಿಶ್ವಾಸಘಾತಕ ಆಗಿದ್ದಂತಹ ಸಾಧು ಸುಂದರ್ ಸಿಂಗ್ ಕ್ರಿಸ್ತನನ್ನು ವಿಶ್ವಾಸಿಸಿದ್ದಾನೆಯೇ? ಆ ಗುರುಗಳು ಅವನ ಮೇಲೆ ತನ್ನೆರಡು ಕರಗಳನ್ನಿಟ್ಟು ಆತ್ಮರನ್ನ ಬರಮಾಡಿದರು, ಪವಿತ್ರಾತ್ಮರನ್ನು ಆತನ ಮೇಲೆ ಬರಮಾಡಿಕೊಂಡರು, ಕ್ರಿಸ್ತನನ್ನು ಆತನ ಮೇಲೆ ಪ್ರಾರ್ಥಿಸಿದರು. ಸಾಧು ಸುಂದರ್ ಸಿಂಗ್ ಬದಲಾದ. ಒಂದು ದಿವಸ ದೀಕ್ಷಾ ಸ್ನಾನವನ್ನು ಪಡೆದ ಧರ್ಮ ಪ್ರಚಕರಾದ
ಕೇವಲ ಭಾರತ ದೇಶದ ಅಥವಾ ಪಂಜಾಬ್ ನಗರದ ಸುತ್ತಮುತ್ತ ಮಾತ್ರ ಅವನು ಪ್ರಚಾರ ಮಾಡಲಿಲ್ಲ, ಪಾಕಿಸ್ತಾನಕ್ಕೂ ಕೂಡ ಹೋಗಿ ಅವನು ಶುಭ ಸಂದೇಶವನ್ನ ಸಾರಲು ಹೊರಟ. ದೇವರಿಗಾಗಿ ತನ್ನನ್ನೇ ತೊಡಗಿಸಿಕೊಂಡ ಕ್ರಿಸ್ತನಿಗೆ ಸಾಕ್ಷಿಯಾದ ಹಳೆ ಜೀವನವನ್ನ ತೊರೆದ ಬಸವನಾದ ಕ್ರಿಸ್ತನಲ್ಲಿ ರೂಪಾಂತರಗೊಂಡ. ಆತ್ಮೀಯ ಸಹೋದರ ಸಹೋದರಿಯರೇ, ರೂಪಾಂತರಗೊಳ್ಳುವ ಉದ್ದೇಶ ಸ್ವರ್ಗ ಸಾಮ್ರಾಜ್ಯವನ್ನ ಪಡೆಯಲು, ನಿತ್ಯ ಜೀವಕ್ಕಾಗಿ ತೊರೆಯಲು, ಅದನ್ನು ಪಡೆದುಕೊಳ್ಳಲು. ಸ್ವರ್ಗ ಸಾಮ್ರಾಜ್ಯ ಮಾತ್ರವಲ್ಲ, ಈ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ಹೊಸದಾಗಿ ಹುಟ್ಟಲು. ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರಿಂದ ಹುಟ್ಟಿದ್ದು ದೈವಮಯ. ಹೀಗೆ ಆದ್ಮೇಲೆ ಅದು ನಾವು ಪವಿತ್ರಾತ್ಮರಿಂದ ಹುಟ್ಟಬೇಕು. ನೀರಿನಿಂದ ಮತ್ತು ಪವಿತ್ರಾತ್ಮರಿಂದ ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಆಹ್ವಾನಿತರಾಗಬೇಕು. ಅಂಥದ್ದನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿತ್ಯ ಜೀವಕ್ಕೆ ಪಾತ್ರರಾಗಲು ಇವತ್ತಿನ 2 ವಾಚನಗಳು ಕೂಡ ನಮಗೆ ಆಧಾರವಾಗಿವೆ. ಹೀಗಿರುವಾಗ ನಿತ್ಯ ಜೀವ ಪಡೆದುಕೊಳ್ಳುವ ವಿಧಾನ ಮಾತ್ರ ಏನು? ಕ್ರಿಸ್ತನನ್ನು ಭೇಟಿಯಾಗಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ತನನ್ನು ಭೇಟಿಯಾಗಬೇಕು. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು, ನಿಕೋದೇಮನು ರಾತ್ರಿ ವೇಳೆಯಲ್ಲಿ ಕ್ರಿಸ್ತನನ್ನು ಕಾಣಲು ಹೊರಟ, ಕ್ರಿಸ್ತನನ್ನು ಭೇಟಿಯಾಗಲು ಹೊರಟ. ಕಾರಣವೇನು? ಆತನಲ್ಲಿ ಅನೇಕ ಸಂದೇಹಗಳಿದ್ದವು, ಆತನಲ್ಲಿ ಅನೇಕ ಪ್ರಶ್ನೆಗಳಿದ್ದವು. ಆತನು ನಿಜವಾದ ಕ್ರಿಸ್ತ ಯಾರೆಂಬುದನ್ನ ತಿಳಿದುಕೊಳ್ಳಬೇಕೆಂದಿದ್ದ. ಕ್ರಿಸ್ತನೊಡನೆ ಸ್ವಲ್ಪ ಸಮಯವನ್ನು ಕಳೆಯಬೇಕೆಂಬ ಹಂಬಲ ಅವನಲ್ಲಿತ್ತು. ದೇವ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳಬೇಕೆಂಬ ವಿಶ್ವಾಸ ಆತನಲ್ಲಿ ಹೆಚ್ಚಾಗಿತ್ತು. ಮಾತ್ರವಲ್ಲ, ತನ್ನ ಸಹೋದರ ಸಹೋದರರಿಗೆ, ತನ್ನ ಪಂಗಡದವರಿಗೆ, ತನ್ನ ಗುಂಪಿನಲ್ಲಿದ್ದವರಿಗೆ ಆತನು ಹಂಚಿದ್ದ. ಅದಕ್ಕೋಸ್ಕರ ಅವರನ್ನು ಮರೆಮಾಚಿ ಆತನು ರಾತ್ರಿ ಹೊತ್ತು ಕ್ರಿಸ್ತನತ್ತ ಸಾಗಿದ. ಆತನನ್ನು ಭೇಟಿ ಮಾಡಿದ ಪರಿಣಾಮವಾಗಿ ಆತ್ಮೀಯ ಸಹೋದರ ಸಹೋದರರೇ, ದೇವರು ಕ್ರಿಸ್ತರು ಅವರು ಯಾರೆಂಬುದನ್ನು ರುಜುವಾತುಪಡಿಸುವುದು ಮಾತ್ರವಲ್ಲ, ದೇವರ ವಾಕ್ಯವನ್ನ ಆತನಿಗೆ ಸರಿಯಾದ ರೀತಿಯಲ್ಲಿ ಅರ್ಥೈಸಿದರು. ಮತ್ತು ಅದೇ ರೀತಿ ಪವಿತ್ರಾತ್ಮರು ವ್ಯಕ್ತಿಗಳ ಮೇಲೆ ಬರುವಾಗ ಆಗುವಂತ ಬದಲಾವಣೆಯ ಬಗ್ಗೆ ಆತನಿಗೆ ಪಾಠವನ್ನ ಹೇಳಿಕೊಟ್ಟರು, ಸಂದೇಶವನ್ನು ಕೊಟ್ಟರು. ಕ್ರಿಸ್ತನನ್ನ ಭೇಟಿ ಮಾಡಬೇಕು. 2ನೇದಾಗಿ ಆತ್ಮೀಯ ಸಹೋದರ ಸಹೋದರರೇ, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಬೇಕು. ಯಾವ ರೀತಿ ಹೊಸದಾಗಿ ಹುಟ್ಟಬೇಕು? ಪವಿತ್ರಾತ್ಮರಿಂದ ತುಂಬಿದವರಾಗಿ ಹಳೆತನವನ್ನ ಬಿಟ್ಟು ಹೊಸಬರಾಗಬೇಕು. ಪ್ರಭುವಿನಲ್ಲಿ ವಿಶ್ವಾಸ ಇರಬೇಕು. ಆತನಲ್ಲಿ ವಿಶ್ವಾಸವಿರುವಂತ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಲಭಿಸುತ್ತದೆ ಎಂಬ ಭರವಸೆಯನ್ನ ಇಟ್ಟುಕೊಂಡಿರಬೇಕು. 3ನೇದಾಗಿ ಆತ್ಮೀಯ ಸಹೋದರ ಸಹೋದರರೇ, ನಿಕೋದೇಮನಲ್ಲಿತ್ತು ಗೊಂದಲ, ನಿಕೋದೇಮನಲ್ಲಿತ್ತು ಅವಿಶ್ವಾಸ, ನಿಕೋದೇಮನಲ್ಲಿ ಇತ್ತು ಆತ್ಮೀಯ ಸಹೋದರ ಸಹೋದರರೇ ಒಂದು ರೀತಿಯ ಅನಿರೀಕ್ಷತೆ. ಅದೆಲ್ಲವನ್ನು ಕೂಡ ಹೋಗಲಾಡಿಸಿದ ಕ್ರಿಸ್ತ. ನಿಕೋದೇಮನಲ್ಲಿದ್ದಂತ ಮಾತ್ರವಲ್ಲ, ಆ ದುರ್ಗುಣಗಳಾಗಿರ್ಬೋದು, ಅವನಲ್ಲಿದ್ದಂತಹ ಯಾವುದೇ ರೀತಿಯ ದೇವ ವಾಕ್ಯಕ್ಕೆ ವಿರುದ್ಧವಾದಂತಹ ಜೀವನವಾಗಿರಬಹುದು. ಕಾರಣವಿಷ್ಟೇ ಆದ ಮೇಲೆ ಅವನೊಬ್ಬ ಶಾಸ್ತ್ರಜ್ಞನಾಗಿದ್ದ, ತಿಳುವಳಿಕೆಯಿಂದ ಅವನಿದ್ದ, ಬುದ್ಧಿಜೀವಿ ಅವನಾಗಿದ್ದ. ಧರ್ಮ ಗ್ರಂಥ, ಪವಿತ್ರ ಗ್ರಂಥ ಆತನಿಗೆ ತಿಳಿದಿತ್ತು, ಆದರೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಬದಲಾಗಿ ಕ್ರಿಸ್ತನಲ್ಲಿ ಹೋದಾಗ, ಕ್ರಿಸ್ತನನ್ನ ಭೇಟಿಯಾದಾಗ, ಆತ್ಮರನ್ನ ಆತನ ಬದುಕಿಗೆ ಸ್ವಾಗತಿಸಿದಾಗ ಆತನೆಲ್ಲ ಇನ್ನೂ ಬದಲಾವಣೆ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿ, ಇವತ್ತಿನ ಈ ವಾಚನಗಳ ಮೇಲೆ ಸ್ವಲ್ಪ ನಾವು ಧ್ಯಾನಿಸಿದ್ದೇ ಆದಲ್ಲಿ 2 ವ್ಯಕ್ತಿಗಳನ್ನು ನಾವು ಕಾಣ್ತೀವಿ. ಮೊದಲನೇದು ಶುಭ ಸಂದೇಶದಲ್ಲಿ ನಾವು ನಿಕೋದೇಮ ಮತ್ತು ಮೊದಲನೇ ವಾಚನದಲ್ಲಿ ಸಂತ ಪೌಲರು. ಎಂಥ ವ್ಯಕ್ತಿಗಳು ಇವರಾಗಿದ್ದರು? ಇಬ್ಬರು ಕೂಡ ಬುದ್ಧಿಜೀವಿಗಳಾಗಿದ್ದರು, ವಿವೇಕವುಳ್ಳವರಾಗಿದ್ದರು, ಚತುರರಾಗಿದ್ದರು, ಜ್ಞಾನ ಸಂಪನ್ನರಾಗಿದ್ದರು, ಚಾಣಾಕ್ಷರವರಾಗಿದ್ದರು, ಆಡಳಿತಗಾರರವರಾಗಿದ್ದರು. ಆದರೆ ಆಸೆ, ಯೋಚನೆ, ಭಾವನೆಗಳು ಮಾತ್ರ ಬೇರೆ ಬೇರೆಯಾಗಿದ್ದವು. ಆ ಬೇರೆ ಇದಾಗಿದ್ದರೂ ಕೂಡ ಇಬ್ಬರಿಗೂ ಲಭಿಸಿದ್ದು ನಿತ್ಯ ಜೀವ ಪಡೆದುಕೊಳ್ಳುವ ಅವಕಾಶ. ಕಾರಣ ಅವರಿಬ್ಬರು ಕೂಡ ಹಳೇ ಜೀವನವನ್ನ ತೊರೆದರು, ಹೊಸಬರಾದರು.
ಹೀಗಿರುವಾಗ ಸಹೋದರ ಸಹೋದರಿ, ಈ ಇಬ್ಬರಲ್ಲೂ ಕೂಡ ಎಂತೆಂತಹ ದುರ್ಗುಣಗಳಿತ್ತು ಎಂಬುದನ್ನು ನಾವು ನೋಡೋಣ ಸರ್. ನಾನತ್ವ ಎಂಬುದಿತ್ತು. ನಾನತ್ವ ನಿಕೋದೇಮರನಿದ್ದು ನಾನೊಬ್ಬ ಶಾಸ್ತ್ರಜ್ಞ, ಬುದ್ಧಿವಂತ, ಧರ್ಮಗ್ರಂಥ ಪವಿತ್ರ ಗ್ರಂಥದ ಗೊತ್ತಿದೆ ಎಂಬಂತಹ ಅವನಲ್ಲಿತ್ತು. ಆದರೆ ದೇವರ ವಾಕ್ಯ ಸಂಪೂರ್ಣ ಅಂತ ಅವನಿಗಿರಲಿಲ್ಲ. ಸೌಲ ಅವನು ಆಡಳಿತಗಾರ ಮತ್ತು ಅವನಿಗೆ ಅವನ ಕೈ ಕಡೆಗೆ ಹಲವಾರು ಸೈನ್ಯಗಳಿದ್ದವು ಎಂಬತಕ್ಕಂಥ ಅವನಲ್ಲಿ ಕೂಡ ಇತ್ತು. ದುರಹಂಕಾರಿಗಳು ಅವರಾಗಿದ್ದರು. ದ್ವೇಷವುಳ್ಳಂತಹ ವ್ಯಕ್ತಿ ಸೌಲನಾಗಿದ್ದ. ಮತ್ಸರ ತುಂಬಿದಂಥ ವ್ಯಕ್ತಿ ಸೌಲನಾಗಿದ್ದ. ಧರ್ಮದ ವಿರೋಧಿಯಾಗಿದ್ದ ಸೌಲ ಮತ್ತು ಆದ್ಮೇಲೆ ಹೇಗೆಂಬ ಭಾವನೆಗಳನ್ನ ಹೊಂದಿದ್ದರು ಈ ಇಬ್ಬರು ವ್ಯಕ್ತಿಗಳು ಕೂಡ. ಅವಕಾಶ ಬಂದದಗಿದ್ದು ಮನ ಪರಿವರ್ತನೆಯಾಗಲು, ಅವಕಾಶ ಬಂದಿದ್ದು ಕ್ರಿಸ್ತನನ್ನ ಭೇಟಿಯಾಗಲು, ಅವಕಾಶ ಬಂದದಗಿದ್ದು ಕ್ರಿಸ್ತನಂತಾಗಲು. ಆದ್ಮೇಲೆ ನಾವು ಕಾಣ್ತೇವೆ, ನಿಕೋದೇಮ ತನ್ನ ಅವರು ಅಹಮ್ಮನ್ನ ದೂರ ತಳ್ಳಿದ, ಕ್ರಿಸ್ತನಂತ ರಾತ್ರಿ ಬಳಿ ಹೋದ. ಸೌಲ ಪೌಲನಾದ, ಕ್ರಿಸ್ತನನ್ನ ಸ್ಪರ್ಶಿಸಿದ, ಕ್ರಿಸ್ತನಿಗಾಗಿ ತನ್ನನ್ನೇ ತಾನು ಸಮರ್ಪಿಸಿದ. ಹೀಗಿರುವಾಗ ಸಹೋದರ ಸಹೋದರಿ, ಸ್ವರ್ಗ ಸಾಮ್ರಾಜ್ಯವನ್ನ ಈಗ ಈ ವ್ಯಕ್ತಿಗಳು ಪಡೆದುಕೊಂಡರು ಎಂಬುದಕ್ಕೆ ನಮಗೆ ಒಂದು ಅರ್ಥ ಸಿಗುತ್ತದೆ. ಅದೇನೆಂತ ಹೇಳಿದ್ರೆ, ಪಾಪಿಗಳಿಗೂ ಕೂಡ ಕ್ರಿಸ್ತನಿದ್ದಾನೆ, ಪುಣ್ಯವಂತರಿಗೂ ಕೂಡ ಕ್ರಿಸ್ತನಿದ್ದಾನೆ. ಪಾಪಿಗಳು ಮನಪರಿವರ್ತನೆಯಾಗಲು ಅವಕಾಶವನ್ನು ದಯಪಾಲಿಸುವನು ಕ್ರಿಸ್ತ. ಪುಣ್ಯವಂತರನ್ನ ತನ್ನಂತ ಇನ್ನೂ ಕೂಡ ಬರಮಾಡಿಕೊಳ್ಳುವನು ಕ್ರಿಸ್ತ. ಇದು ಸತ್ಯ, ಇದು ನಿತ್ಯ ಎಂಬುದನ್ನು ಅರಿತುಕೊಳ್ಳೋಣ. ಹೀಗಿರುವಾಗ ಬೇರೆ ನೀವು ಮತ್ತು ನಾನು ಸ್ವರ್ಗ ಸಾಮ್ರಾಜ್ಯವನ್ನ ಅಥವಾ ನಿತ್ಯ ಜೀವನ ಪಡೆಯುವಂತಹ ವಿಧಾನ ಯಾವುದಾಗಿರಬಹುದು? ವಿಶ್ವಾಸ ಮತ್ತು ನಂಬಿಕೆ ನಮ್ಮಲ್ಲಿರಬೇಕು. ಪಶ್ಚಾತ್ತಾಪ ಮತ್ತು ಪರಿವರ್ತನೆ ನಮ್ಮಲ್ಲಿರಬೇಕು. ಪ್ರಾರ್ಥನೆ ಮತ್ತು ಸ್ತುತಿ ಸ್ತೋತ್ರ ನಾವು ಮಾಡುವಂತವರಾಗಿರಬೇಕು. ಒಳ್ಳೆಯ ಕೆಲಸ ಮತ್ತು ಸೇವೆ ಮಾಡುವಂತಹ ವ್ಯಕ್ತಿಗಳು ನಾವಾಗಿರಬೇಕು. ಒಳ್ಳೆಯ ಬದುಕನ್ನ ಬಾಳುವಂತಹ ವ್ಯಕ್ತಿಗಳು ನಾವಾಗಬೇಕು. ದೇವವಾಕ್ಯದ ಪಠಣೆಯನ್ನು ಮಾಡುವಂತಹ ವ್ಯಕ್ತಿಗಳು ನಾವಾಗಬೇಕು. ಆಧ್ಯಾತ್ಮಿಕ ಬೆಳವಣಿಗೆಯತ್ತ ಗಮನ ಹರಿಸಬೇಕು. ತಾಳ್ಮೆ ಮತ್ತು ಪರಿಶ್ರಮ ನಮ್ಮಲ್ಲಿರಬೇಕು. ಸಮುದಾಯದ ಬದುಕಿನಲ್ಲಿ ಎಲ್ಲವೊಂದಿಗೂ ಒಂದಾಗಿರಬೇಕು. ಪ್ರೀತಿ ಮತ್ತು ಕರುಣೆಯಿಂದ ಕ್ರಿಸ್ತನನ್ನ ಪ್ರತಿನಿಧಿಸಬೇಕು. ಆತ್ಮೀಯ ಸಹೋದರ ಸಹೋದರಿ, ಹೀಗಿರುವಾಗ ನೀವು ಮತ್ತು ನಾನು ಯಾವ ರೀತಿ ರೂಪಾಂತರಗೊಳ್ಳಬೇಕು? ನಮ್ಮಲ್ಲೇನಾದರೂ ನ್ಯೂನತೆಗಳಿವೆಯೇ? ನಾನೊಬ್ಬ ಕ್ರೈಸ್ತ ಕಥೋಲಿಕ ಧಾರ್ಮಿಕ ಗುರುವಾಗಿರಬಹುದು. ಇನ್ನು ಕೆಲವರು ಧರ್ಮ ಭಗಿನಿಯರಿರಬಹುದು. ಇನ್ನು ಕೆಲವರು ನೀವು ದೀಕ್ಷಾಸ್ನಾನವನ್ನು ಪಡೆದು 70, 80, 60, 30, 20, 10, 5 ವರ್ಷವಾಗಿರಬಹುದು. ಕ್ರಿಸ್ತನನ್ನ ಎಷ್ಟಾಗಿ ತೆಗೆದುಕೊಳ್ಳುತ್ತೇವೆ? ದೇವರ ಧರ್ಮಸಭೆಯ ಕಟ್ಟಡಗಳು ನಮಗೆ ತಿಳಿದಿವೆ, ಸಂಸ್ಕಾರಗಳನ್ನ ಆಚರಿಸ್ತಾ ಇದ್ದೇವೆ, ದೇವವಾಕ್ಯ ನಮ್ಮ ತುಟಿಗಳ ಮೇಲೆ ಇದೆ. ಆದರೆ ಅದನ್ನು ಎಷ್ಟು ರೀತಿಯಲ್ಲಿ ನಾವು ಕಾರ್ಯಗತಗೊಳಿಸುತ್ತಾ ನಮ್ಮ ಆಧ್ಯಾತ್ಮಿಕ ಜೀವನಿಗೆ ಎಂತಹ ವ್ಯಕ್ತಿಗಳು ನಾವಾಗಿದ್ದೇವೆ? ಎಷ್ಟೋ ಸಾರಿ ಆದ್ಮೇಲೆ ನಾವು ಈ ಒಂದು ಗಾದೆಯನ್ನು ನೆನಪು ಮಾಡಿಕೊಳ್ಳಬೇಕು, ಮೇಲೆ ತಳುಕು ಒಳಗೆ ಉಳುಕು ಎಂಬುದಾಗಿ. ಇದನ್ನು ನಾವು ಒಪ್ಪಿಕೊಳ್ಳಬೇಕು. ನೋಡ್ತೇವೆ, ಚೆನ್ನಾಗಿ ಕಾಣ್ತೇವೆ. ನೋಡಿ, ಗುರುಗಳು ಇಂತಿಂತ ಬಟ್ಟೆಗಳ ಬಳ ಅಂತ ಹೊಳಿತಾ ಇದೆಯಲ್ವಾ, ನೋಡ್ತಾ ಇದ್ದೀರಲ್ವಾ? ಈ ಪ್ರದರ್ಶನ ನೋಡಿ, ನೋಡ್ತಕ್ಕಂಥ ಎಷ್ಟೊಂದು ಭಯ, ಭಕ್ತಿ, ವಿಧೇಯತೆ ಎದ್ದು ಕಾಣ್ತದೆ ಅಲ್ವಾ? ಈ ನಮ್ಮ ಸಿಸ್ಟರ್ಸ್ಗಳು ನೋಡಿ ತರತರದ ಉಡುಪುಗಳನ್ನ ಹಾಕೊಂಡಿರ್ತಾರೆ. ಅಂದ್ರೆ ಏನು? ದೇವರ ಸಾಮ್ರಾಜ್ಯಕ್ಕೆ ತಮ್ಮನ್ನೇ ಸಿದ್ಧಿಸಿಕೊಂಡಿದ್ದಾರೆ. ಇಲ್ಲ ಕೇಳಲ್ಲ. ಗುರುಗಳು ಕೂಡ ಅಷ್ಟೇ. ನಾವು ಪೂಜಾ ವಸ್ತ್ರವನ್ನ ಹಾಕೊಳ್ಬೇಕು, ಧರ್ಮದ ವಸ್ತ್ರಗಳನ್ನು ಕೂಡ ಹಾಕೊಳ್ಳೇಬೇಕು. ಆದ್ರೂ ಕೂಡ ನಿಮ್ಮಂತರು ಕ್ರಿಸ್ಮಸ್ ಹಬ್ಬ ಆಚರಿಸ್ತೀರಿ ಅಲ್ವಾ? ಎಷ್ಟು ಜನ ಮಾತಾಡ್ತಿದ್ದವ್ರನ್ನ ದ್ವೇಷ ಇಟ್ಕೊಂಡಿರುವ ಕೈ ಕೊಟ್ಟಿದ್ದೀರಾ ನೀವು? ಟೀಚರ್ ಇದ್ದೀರಾ? ಹೊಸ ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಎಂತದು ಹ್ಯಾಪಿ ನ್ಯೂ ಇಯರ್? ಯಾಕೆ ಹ್ಯಾಪಿ ನ್ಯೂ ಇಯರ್?
ಮಾತ್ರ ಓಡ್ತಾ ಇದ್ದೆವು. ಯಾಕೆ ಆಗ್ತಿದ್ದವರ ಮುಂದೆ ಇದ್ರು ಅದಕ್ಕೆ ಯಾಕೆ ಹ್ಯಾಪಿ ನ್ಯೂ ಇಯರ್? ವೆರಿ ಗುಡ್, ಕರೆಕ್ಟ್. ಸಣ್ಣ ಹುಡುಗ ಅವನಿಗೆ ಹ್ಯಾಪಿ ನ್ಯೂ ಇಯರ್ ಏನೇನು ಗೊತ್ತಿಲ್ಲ. ಆತ್ಮೀಯ ಸಹೋದರ ಸಹೋದರಿ, ಎಲ್ಲಿ ತನಕ ಈ ನಮ್ಮ ಬಾಳು ನಾನೇ ಹೆಸರು ಬೇಡಕ್ಕೆ ಬಂದಿದ್ದೀರಲ್ವಾ? ಎಷ್ಟು ಬೇಡ, ಯಾವುದಕ್ಕೋಸ್ಕರ ಬೇಡೋಣ, ಯಾವುದಕ್ಕೆ ಬೇಡೋಣ, ಯಾವುದಕ್ಕಾಗಿ ಬೇಡೋಣ? ಅಹಂಕಾರ ನಮ್ಮನ್ನ ಆವರಿಸಿರಬಹುದು. ಅಹಂಕಾರ ನನಗೆ ಅದಿದೆ, ನನಗೆ ಇದಿದೆ, ನಾನು ಬಿಟ್ರೆ ಬೇರೆ ಇಲ್ಲ, ನಾನು ಬಿಟ್ರೆ ಬೇರೆ ಇಲ್ಲ. ನಾವು ಕೂಡ ಅಷ್ಟೇ, ಓದೋದು ಕೂಡ ಅಷ್ಟೇ. ಒಂದು 2 ಮಾರ್ಕ್ಸ್ ಏನೋ ಹೆಚ್ಚು ಬಂದ್ಬಿಟ್ಟಿರ್ಬೋದಪ್ಪ. ರೀವನ್ ಇದ್ದಾನೆ ಬೇರೆಯವ್ರಿಗಿಂತ 2 ಮಾರ್ಕ್ಸ್ ಮಮ್ಮಿ ಹತ್ರ ಮಾತ್ರ ಕೊಚ್ಚುತ್ತೆ. ಏನಂತ? ಮಮ್ಮಿ ನನಗೆ ಅವ್ರಿಗಿಂತ ಜಾಸ್ತಿ ಬಂದ್ಬಿಟ್ಟಿದೆ. ಮಮ್ಮಿ ಹೇಳ್ತಾರೆ ಹೇಳ್ಬೇಡ, ಇನ್ನೂ ಜಾಸ್ತಿ ತಂಗಿ ಅಂತ. ನಾವು ಕೂಡ ಅಷ್ಟೇ. ಯಾರಾದರೂ ಪ್ರಸಂಗ ಚೆನ್ನಾಗಿತ್ತು, ಹಾಗಾದ್ರೆ ನಾನು ಬಿಟ್ರೆ ಪ್ರಸಂಗ ಮಾಡೋದಕ್ಕೆ ಬೇರೆ ಯಾರು ಇಲ್ಲ, ಬಂದಾಯ್ತು ಅವ್ರಿಗೆ ಇನ್ನೊಂದು ಕೊಂಡು. ಆ ವಾಕ್ಯ ಜನರ ಮೇಲೆ, ಭಕ್ತಾದಿಯ ಮೇಲೆ, ಕ್ರಿಸ್ತನ ಅನುಯಾಯಿಗಳ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಎಂಬುದು ಮುಖ್ಯವೇ ಹೊರತು ನಾನು ಪ್ರಸಂಗ ಮಾಡಿದ್ದು ಮುಖ್ಯ. ಪ್ರಸಂಗದ ಮುಖಾಂತರ ಭಕ್ತ ವಿಶ್ವಾಸಿಗಳ ಕ್ರಿಸ್ತನ ಶಿಷ್ಯರಾಗುವ ಅವಕಾಶ ಆ ವ್ಯಕ್ತಿಗೆ ಬಂದಿದ್ದೆ ಅಥವಾ ಇಲ್ಲ ಎಂಬುದು ಮುಖ್ಯ. ಇಂದು ಕ್ರಿಸ್ತನಿಗೆ ಭಕ್ತಾದಿಗಳು ಬೇಕಾಗಿಲ್ಲ. ಬಾಲಯೇಸುವಿನ ಭಕ್ತಾದಿಗಳಲ್ವಾ ನೀವು? ನಾವು ಕೂಡ ಹೇಳ್ತೇವೆ ಬಾಲಯೇಸುವಿನ ಭಕ್ತಾದಿಗಳೇ. ಅಲ್ಲ, ಕ್ರಿಸ್ತನ ಶಿಷ್ಯರಾಗಬೇಕು. ಪ್ರಭು ಯೇಸುವಿಗೆ ಭಕ್ತಾದಿಗಳು ಬೇಕಿಲ್ಲ, ಪ್ರಭು ಯೇಸುವಿಗೆ ಆತನ ಶಿಷ್ಯರು ಬೇಕಾಗಿದ್ರೆ. ಹೀಗಿರುವಾಗ ಮೇಲೆ ಯಾವ ರೀತಿ ಮಾತ್ರ ಕೊಡೋಣ? ಆತ್ಮರನ್ನ ನಮಗೆ ಕೊಡಲಾಗಿದೆ, ಪವಿತ್ರಾತ್ಮರನ್ನ ಕೊಡಲಾಗಿದೆ. ಅಂದು ಕ್ರಿಸ್ತ ತನ್ನ ಶಿಷ್ಯರಿಗಾಗಿ ಪ್ರಾರ್ಥಿಸಿದ, ಆತ್ಮರನ್ನ ನಿಮ್ಮ ಮೇಲೆ ಕಳುಹಿಸುವೆನು, ನಿಮ್ಮನ್ನ ಅಪರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ. ಅದೇ ರೀತಿ ಪಂಚಾಶತ್ತರ ದಿವಸ ಪವಿತ್ರಾತ್ಮರು ಆ ಪ್ರೇಷಕರ ಮೇಲೆ ಇಳಿದು ಬಂದರು. ಹಳಬರು ಹೊಸಬರಾದರು, ಕ್ರಿಸ್ತನಿಗಾಗಿ ಸಾಕ್ಷಿಯನ್ನು ಕೊಟ್ಟರು. ಕ್ರಿಸ್ತನೇ ಲೋಕೋದ್ಧಾರಕ ಎಂಬ ಸಂದೇಶವನ್ನ ಸಾರಿದಂತ ಅದೇ ಆತ್ಮರನ್ನ ನಿಮಗೆ ಮತ್ತು ನನಗೆ ಕೊಡಲಾಗಿದೆ. ಅಂದು ಕ್ರಿಸ್ತನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭುಜಿಸಿದಂತಹ ಆ ಕ್ರಿಸ್ತನ ಶಿಷ್ಯರು, ಹಿಂಬಾಲಕರು ಕ್ರಿಸ್ತನಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡು ನಿತ್ಯ ಜೀವಕ್ಕೆ ಪಾತ್ರರಾದರು. ಇವತ್ತು ನೀವು ಮತ್ತು ನಾನು ಕೂಡ ಪ್ರತಿನಿತ್ಯ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸ್ತಾ ಇದ್ದೇವೆ. ಪ್ರತಿನಿತ್ಯ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ದಿವ್ಯ ಸತ್ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೇವೆ. ಕ್ರಿಸ್ತನ ಶರೀರ ಮತ್ತು ರಕ್ತ ಅಂತ ಹೇಳುವಾಗ, ಆಮೆನ್ ಅಂತ ನಾವು ಹೇಳುವಾಗ, ಹೌದು ಪ್ರಭುವೇ ನೀವೇ ನಿಜವಾದ ದೇವರು ಎಂಬುದಾಗಿ ನಾವು ಹೇಳಿ ಆತನನ್ನ ಸ್ವೀಕರಿಸಿದ್ದೇವೆ. ಆ ದಿವ್ಯ ಪರಪ್ರಸಾದದ ರಹಸ್ಯ, ದಿವ್ಯ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತ ನನ್ನ ದೇಹದ ಮೇಲೆ, ನನ್ನ ಆಧ್ಯಾತ್ಮಿಕ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರಿದೆ. ಅಹಂಕಾರ ನನ್ನನ್ನು ಆವರಿಸಿರಬಹುದು, ದ್ವೇಷ ನನ್ನನ್ನು ಕಾಡುತ್ತಿರಬಹುದು, ಮೋಸ ನನ್ನನ್ನು ವಂಚಿಸುತ್ತಿರಬಹುದು, ಮತ್ಸರ ನನ್ನನ್ನು ಸುಡುತ್ತಿರಬಹುದು, ಹೊಟ್ಟೆ ಕಿಚ್ಚು ನನ್ನನ್ನು ಕುರುಡನನ್ನಾಗಿರಿಸಿರಬಹುದು, ದುರ್ಗುಣ, ದುಶ್ಚಟ, ದುರಾಲೋಚನೆ ನನ್ನನ್ನು ದೈವ ಪ್ರೀತಿಯಿಂದ ದೂರವಿರಿಸಿರಬಹುದು, ದುರಾಸೆ, ಸುಳ್ಳು, ವಂಚನೆ, ಕೆಟ್ಟ ಭಾವನೆ, ವ್ಯಾಮೋಹ, ಅನೈತಿಕ ಸಂಬಂಧಗಳು ನನ್ನನ್ನು ತಲೆಕೆಡಿಸಿರಬಹುದು, ಸಂಸ್ಕಾರ, ಸಂಬಂಧ, ದೈವ ಭಯ ನನ್ನಿಂದ ದೂರವಾಗಿರಬಹುದು, ಹಳೆ ಬದುಕು ನನ್ನನ್ನು ಕಾಡುತ್ತಿರಬಹುದು. ಆತ್ಮೀಯ ಸಹೋದರ ಸಹೋದರಿಗಳೇ, ಪ್ರಭು ಯೇಸುವಿನ ಬಾಲಯೇಸುವಿನ ಮಹೋತ್ಸವಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಬೇಡಿಕೊಳ್ಳಬೇಕಾಗಿದೆ, ಪ್ರಭುವೇ ನನ್ನನ್ನು ನೀನು ರೂಪಾಂತರಗೊಳಿಸು ಎಂಬುದಾಗಿ ಅಂಗಲಾಚಿ ನಾವು ಬೇಡುವಾಗ, ಆತ್ಮೀಯ ಸಹೋದರ ಸಹೋದರಿ, ಕ್ರಿಸ್ತನ ಪೂಜ್ಯ ಶರೀರ ಮತ್ತು ರಕ್ತ, ಕ್ರಿಸ್ತನ ಪ್ರಸನ್ನತೆ, ಕ್ರಿಸ್ತನ ಸ್ಪರ್ಶ, ಕ್ರಿಸ್ತನ ವಾಣಿ, ಕ್ರಿಸ್ತನ ಪ್ರತಿಧ್ವನಿ, ಕ್ರಿಸ್ತನ ಆ ಒಂದು ಶರೀರ ಮತ್ತು ರಕ್ತ ನಮ್ಮೊಂದಿಗಿದೆ, ನಮ್ಮಲ್ಲಿ ಜೀವಿಸಬೇಕಾಗಿದೆ. ಜೀವಿಸ್ತಾ
ಕ್ರಿಸ್ತ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಈ ಜೀವಿಸುವಂತ ಕ್ರಿಸ್ತನನ್ನ ನಾನು ಎಷ್ಟಾಗಿ ಜೀವಂತವಾಗಿ ಮಾಡ್ತಾ ಇದ್ದೇನೆ. ಆತ್ಮೀಯ ಸಹೋದರ ಸಹೋದರಿ, ದುರ್ಬಲರು ನಾವು, ಮಾನವರು ನಾವು, ಬಲಹೀನರು ನಾವು. ಆದರೂ ಕೂಡ ಇಂತಹ ಬದುಕನ್ನು ನಡೆಸತಕ್ಕಂಥ ನಮ್ಮನ್ನ ಕ್ರಿಸ್ತ ಮರೆಯದೆ ಪ್ರೀತಿಸ್ತಾ ಇದ್ದಾರೆ. ಕ್ರಿಸ್ತ ಮರೆಯದೆ ನನ್ನೊಂದಿಗಿದ್ದಾರೆ. ಕ್ರಿಸ್ತ ನನ್ನನ್ನ ಬೆಂಬಲಿಸಿ ಬರ್ತಾ ಇದ್ದಾರೆ. ನಾನೆಲ್ಲಿಂದ ಇರುವ ದೇವರು ನಿನ್ನನ್ನು ಆರಿಸಿಕೊಂಡಿರ್ತಕ್ಕಂಥ ಎಫೆಸರಿಗೆ ಬರೆದ ಪತ್ರ 3:12 ಓದ್ತೇವೆ. ನೀವು ನನ್ನಿಂದ ಆಯ್ಕೆಯಾದವರು, ನನಗೆ ಪ್ರಿಯವಾದವರು, ನನ್ನ ಸ್ವಂತ ಜನರು. ಆತ್ಮೀಯ ಸಹೋದರ ಸಹೋದರಿ, ಆತನ ಸ್ವಂತ ಜನರು ನಾವಾಗಬೇಕಾದ್ರೆ, ಆತನ ಶಿಷ್ಯರು ನಾವಾಗಬೇಕೆಂಬ ಹೆಬ್ಬೆಗೆ ನಮ್ಮಲ್ಲಿದ್ದರೆ, ನಮ್ಮಲ್ಲಿರ್ತಕ್ಕಂಥ ಈ ರೀತಿಯ ದುರ್ಗುಣಗಳು ಆತ್ಮೀಯ ಸಹೋದರ ಸಹೋದರಿ ದೂರ ಆಗಬೇಕು, ರೂಪಾಂತರ ನಾವು ಆಗಬೇಕು. ಹೀಗಿರುವಾಗ ಮೇಲೆ ಆ ಸಾಧು ಸುಂದರ್ ಸಿಂಗ್ ಎಂತಹ ವ್ಯಕ್ತಿಯಾಗಿದ್ದ, ನಿಕೋದೇವ್ ಎಂತಹ ವ್ಯಕ್ತಿಯಾಗಿದ್ದ, ಸೌಲ ಪೌಲನಾದ. ಆತ್ಮೀಯರೇ, ಹಲವಾರು ಪ್ರೇಷಿತರು ಕ್ರಿಸ್ತನನ್ನ ಪ್ರೀತಿಸುವುದು ಮಾತ್ರವಲ್ಲ, ಕ್ರಿಸ್ತನಿಗಾಗಿ ತಮ್ಮ ರಕ್ತವನ್ನು ಸುರಿಸಿ ರಕ್ತ ಸಾಕ್ಷಿಗಳಾದರು. ಸಂತ ಭಕ್ತರು ನಮಗಾಗಿ, ಧರ್ಮ ಸಭೆಗಾಗಿ ತಮ್ಮನ್ನೇ ಪ್ರಾಣತ್ಯಾಗ ಮಾಡಿದರು ಅಂತ ಹೇಳುವಾಗ, ಆತ್ಮೀಯ ಸಹೋದರ ಸಹೋದರಿ, ಕ್ರಿಸ್ತನನ್ನ ಪ್ರತಿನಿಧಿಸಬೇಕೆ, ಕ್ರಿಸ್ತನನ್ನ ಪ್ರತಿಬಿಂಬಿಸಬೇಕೆ, ಕ್ರಿಸ್ತನ ಧ್ವನಿಯಾಗಬೇಕೆ. ಅವಿರದ ಸಂತ ತೆರೇಸಮ್ಮನವರು ತಮ್ಮ ಬರವಣಿಗೆಯಲ್ಲಿ, ತಮ್ಮ ಬದುಕಿನಲ್ಲಿ ಅವರು ಅನುಭವಿಸಿದಂತಹ ಒಂದು ವಾಕ್ಯವನ್ನ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಇಂದು ಕ್ರಿಸ್ತನಿಗೆ ಕೈ ಇಲ್ಲ, ನೀವೇ ಆತನ ಕೈಗಳು. ಇಂದು ಕ್ರಿಸ್ತನಿಗೆ ಕಾಲಿಲ್ಲ, ನೀವೇ ಆತನ ಕಾಲುಗಳು. ಇಂದು ಕ್ರಿಸ್ತನಿಗೆ ದೇಹವಿಲ್ಲ, ನೀವೇ ಆತನ ದೇಹಗಳು. ಕ್ರಿಸ್ತನನ್ನ ನಾವು ಓದಬೇಕಾದ್ರೆ, ಕ್ರಿಸ್ತನನ್ನ ಪ್ರತಿನಿಧಿಸಬೇಕಾದರೆ, ಕ್ರಿಸ್ತನೇ ನಾನಾಗುತ್ತೇನೆ ಎಂಬಂತ ಹೆಬ್ಬಯಕೆ ನಮ್ಮಲ್ಲಿದ್ದರೆ, ಆತ್ಮೀಯರೇ ಸಹೋದರ ಸಹೋದರಿ, ಪ್ರೀತಿಯ ಮಕ್ಕಳೇ, ನಾವೇನು ಮಾಡೋಣ? ಈಗ ತಾನೇ ನಾನು ಹೇಳಿದ ಹಾಗೆ ನಿಕೋದೇವರಿದ್ದಂತಹ ಸ್ವಭಾವ ನಮ್ಮಲ್ಲೂ ಕೂಡ ಇರಬಹುದು. ಸೌಲನಿದ್ದಂತಹ ಸ್ವಭಾವ ನಮ್ಮಲ್ಲೂ ಕೂಡ ಇರಬಹುದು. ಕೆಲವು ಪ್ರೇಷರಿದ್ದಂತಹ ಆ ಸ್ವಭಾವಗಳು ನಮ್ಮಲ್ಲೂ ಕೂಡ ಇರಬಹುದು. ಸಂದರ್ಭದಲ್ಲಿದ್ದಂತಹ ಆ ಸ್ವಭಾವಗಳು ನಮ್ಮಲ್ಲೂ ಕೂಡ ಇರಬಹುದು. ಆದರೆ ಎಲ್ಲರೂ ಕೂಡ ಕ್ರಿಸ್ತನನ್ನ ಭೇಟಿಯಾದರು, ಕ್ರಿಸ್ತನನ್ನ ಸವಿದರು. ಕ್ರಿಸ್ತನ ಪೂಜ್ಯ ಶರೀರ ಮತ್ತು ರಕ್ತ ಅವರಿಗೆ ಪ್ರೇರಣೆಯಾಯಿತು, ಅವರಿಗೆ ಶಕ್ತಿಯನ್ನು ತುಂಬಿತು. ಕ್ರಿಸ್ತನನ್ನ ಭುಜಿಸಿದಂತ ಅವರೆಲ್ಲರೂ ಕ್ರಿಸ್ತನಲ್ಲಿ ಐಕ್ಯವಾದರು, ಕ್ರಿಸ್ತನಲ್ಲಿ ರೂಪಾಂತರಗೊಂಡರು, ಕ್ರಿಸ್ತನಿಗಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡರು. ಇಂತಹ ಅವಕಾಶ ನಿಮಗೆ ಮತ್ತು ನನಗೂ ಕೂಡ ಬಂದಿದೆ. ಅದರಿಂದ ಕ್ರಿಸ್ತನನ್ನು ಭೇಟಿಯಾಗೋಣವೇ, ಕ್ರಿಸ್ತನ ಸ್ಪರ್ಶ ನಮಗಾಗುವಂತೆ ಪ್ರಾರ್ಥಿಸೋಣವೇ, ಕ್ರಿಸ್ತನ ಆ ಪ್ರತಿಬಿಂಬ ನಾವಾಗಲು ಪ್ರಯತ್ನಿಸೋಣವೇ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದು ಆ ನಿಕೋದೇವನಿಗೂ, ಅಂದು ಪೌಲನಿಗೂ, ಅಂದು ಪ್ರೇಷಿತನಿಗೂ, ಅಂದು ಭಕ್ತ ವಿಶ್ವಾಸಗಳಿಗೂ, ಸಂತರಿಗೂ ಕೊಟ್ಟಂತ ಅದೇ ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವು ಮತ್ತು ನಾನು ಭುಜಿಸಲಿದ್ದೇವೆ. ಕ್ರಿಸ್ತನು ನಿಮ್ಮಲ್ಲಿ ಮತ್ತು ನನ್ನಲ್ಲಿ, ನನ್ನ ಅಂತರಕ್ಕೆ, ನಿಮ್ಮ ಅಂತರಂಗಕ್ಕೆ, ಆತ್ಮಕ್ಕೆ ಬರುವಂತವರಾಗಿದ್ದೇವೆ. ಅಂತಹ ಸ್ವಾಮಿಯನ್ನ ಸ್ವಾಗತಿಸೋಣ. ಪ್ರಭುವೇ, ನಿನ್ನ ಸ್ಪರ್ಶ ನಾನು ರೂಪಾಂತರಗೊಳ್ಳುವಂತೆ ನನ್ನನ್ನು ಅರಸುವುದಾಗಿ ಈ ವೇದದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಆಮೇಲೆ Thank you.
ಸಹೋದರ ಸಹೋದರರೇ, ನನ್ನ ಮತದ ಬಳಿಯು ಸರ್ವಶಕ್ತ ಪಿತರಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಿಮ್ಮ ಅವತಾರದಿಂದ ನಾವು ಪಡೆದಿರುವ ಈ ಕಾಣಿಕೆಗಳನ್ನು ನಿಮಗರ್ಪಿಸುತ್ತಿದ್ದೇವೆ. ಮರಣ ಪರ್ಯಂತರ ನಿಮಗೆ ವಿಧೇಯರಾದ ಕ್ರಿಸ್ತರಿಗೆ ನೀವಿದ್ದ ರಕ್ಷಣಾದಾಯಕ ನಾಮದ ಶಕ್ತಿಯಿಂದ ನಮಗೆ ಸಂರಕ್ಷಣೆಯನ್ನು ಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಮರಣದಯಗಳನ್ನು ಮೇಲಗುತ್ತೀರಿ. ನಮ್ಮ ದೇವರಿಗೆ ಧನ್ಯತೆಯನ್ನು ಸಲ್ಲಿಸೋಣ. ಪವಿತ್ರ ಪಿತನೇ, ಸರ್ವಶಕ್ತರಾದಿತ್ಯ ದೇವರೇ, ನಾವು ಎಂದೆಂದೆಲ್ಲ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಮುಖಾಂತರ ನಮ್ಮ ಜೀವನವನ್ನು ಮರಣ ನೀಡುವ ಪವಿತ್ರ ವಿನಿಮಯವು ಇಂದು ಭವ್ಯವಾಗಿ ಪ್ರಜ್ವಲಿಸಿದೆ. ನಿಮ್ಮ ದಿವ್ಯವಾಣಿಯು ನಮ್ಮ ಬಲಹೀನತೆಯನ್ನು ಧರಿಸಿಕೊಂಡಾಗ ಮಾನವನ ನಶ್ವರತೆಯು ನಿರಂತರ ಗೌರವ ಪಡೆಯುವುದು ಮಾತ್ರವಲ್ಲದೆ ಈ ಅದ್ಭುತಕರ ಐಕ್ಯತೆಯಲ್ಲಿ ನಾವು ಅಮರತ್ವವನ್ನು ಪಡೆಯುತ್ತೇವೆ. ಆದುದರಿಂದ ದೇವದೂತರ ವೃಂದಗಳನ್ನೂಡಿ ನಿಮ್ಮನ್ನು ಸ್ತುತಿಸಿ ಆನಂದದಿಂದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರ, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರ ನಿಮ್ಮನ್ನೆಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವೋ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಯಿಚಿತ ಯಾತ್ರೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯನಿಗೆ ಕೊಡುತ್ತಾರೆ ಎಂದರು. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಆರಂಭದಲ್ಲಿ ಅವರು ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ ಎಂದರು.
ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿದ್ದ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಿಯುವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದಲ್ಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಬಗೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆಯ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ಸರ್ವಗೌರವವೂ ಮಹಿಮೆಯೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾದ ಪ್ರಕಾರ ದೈವ ಬೋಧಕರಾಗಿ ದೇವರಿಂದ ನಾವು ಹೇಳುತ್ತೇವೆ. ಪ್ರಭು ಸಕಲ ಕೆಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಪಾಪವನ್ನು ನಿರೀಕ್ಷಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಕ್ಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟುಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ಭಕ್ತಿ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿಯಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ.
ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪರಪ್ರಸಾದವನ್ನು ಸ್ವೀಕರಿಸುವಂತಹ ಸಮಯ. ಕಥೋಲಿಕ ಕ್ರೈಸ್ತರ ಮಾತ್ರ ಮುಂದೆ ಬಂದು ಪರಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸುವುದು ಪರಪ್ರಸಾದ ಒಂದು ಸಂಸ್ಕಾರ. ಆದ್ದರಿಂದ ಕಥೋಲಿಕರಿಗೆ ಮಾತ್ರ ಮೀಸಲು. ಭಕ್ತಿಯಿಂದ, ವಿಶ್ವಾಸದಿಂದ ಹಾಗೂ ಪ್ರೀತಿಯಿಂದ ಪ್ರಭುವನ್ನು ನಾವು ಸ್ವೀಕರಿಸೋಣ. ಪರಪ್ರಸಾದವನ್ನು ಸ್ವೀಕರಿಸಲು ಬರುವಾಗ ಸಾಲಾಗಿ ಬನ್ನಿ. ನೀವಿಲ್ಲ ಎಲ್ಲಿ ಪರಪ್ರಸಾದವನ್ನು ವಿತರಿಸಲಾಗುವುದು ಅಲ್ಲಿ ಹತ್ತಿರದಲ್ಲಿ ಬನ್ನಿ ಹಾಗೂ ಸಾಲಾಗಿ ಬಂದು ಭಕ್ತಿ ಪ್ರಸಾದವನ್ನು ಸ್ವೀಕರಿಸಿ.
ಪ್ರಭು ಕ್ರಿಸ್ತರ ನಾಮವನ್ನು ಗೌರವಿಸಲು ನಿಮ್ಮ ಮಹತ್ವಕ್ಕೆ ಅರ್ಪಿಸಲಾದ ಈ ಬಲಿ ಕಾಣಿಕೆಗಳನ್ನು ನಾವೀಗ ಸ್ವೀಕರಿಸಿದ್ದೇವೆ. ನಮ್ಮ ಮೇಲೆ ನಿಮ್ಮ ಸಮೃದ್ಧ ಕೃಪಾವರವನ್ನು ಸುರಿಸಿರಿ. ಹೀಗೆ ನಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂಬುದನ್ನು ನಾವು ಸಂಭ್ರಮಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಪವಿತ್ರವಾದ ಯೇಸುವಿನ ನಮ್ಮೆಲ್ಲ ಪ್ರಾರ್ಥನೆ. ಮಕ್ಕಳೊಂದಿಗೆ ಸದಾ ಜೀವಿಸುವೆ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಎಂದು ಬರದೆ, ದೇವರ ಸಾಮ್ರಾಜ್ಯವನ್ನು ಶಿಶುಭಾವನೆಯಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸು ಮಕ್ಕಳನ್ನೆಳೆದು ಸರ್ವರಲ್ಲಿ ಒಗ್ಗೂಡಿ ಪ್ರತಿಯೊಬ್ಬರ ಆಗುವ ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಅಪಾರ ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಕ್ತ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದನ್ನು ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಈಗ ನಮ್ಮೆಲ್ಲ ಕೋರಿಕೆಗಳನ್ನು ದೃಢ ವಿಶ್ವಾಸದಿಂದ
ಪವಿತ್ರ ಆದ ಯೇಸುವಿನ ಪಾದಗಳಿಗೆ ಸಮರ್ಪಿಸುವ. ಮಕ್ಕಳಿಗಾಗಿ ಪ್ರಾರ್ಥಿಸುವ. ಯಾವುದೇ ಕೆಟ್ಟ ಚಟಗಳಿಗೆ, ಯಾವುದೇ ಕೆಟ್ಟ ಅಭ್ಯಾಸಗಳಿಗೆ ಅವರು ಗುಲಾಮರಾಗದೆ ದೇವರ ಪ್ರೀತಿಯಿಂದ ಬಾಳಲು ಜೀವಿಸಲು ಪ್ರಾರ್ಥಿಸುವ. ಅನೇಕ ರೋಗ ರುಜಿನಗಳಿಂದ ಬಳಲುತ್ತಿರುವವರಿದ್ದಾರೆ, ಕಷ್ಟ ಸಂಕಷ್ಟದಿಂದ ಬಳಲುತ್ತಿರುವವರಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥಿಸುವ. ದೇವರು ಅವರನ್ನು ಶಕ್ತಿಯಿಂದ, ಅವರ ಆಶೀರ್ವಾದದಿಂದ ತುಂಬಿಸಿ ಅವರ ಜೊತೆ ಯಾವತ್ತೂ ಅವರು ಇರಲಿ. ಪವಿತ್ರಾತ್ಮರು ಅವರನ್ನು ಶಕ್ತಿಯಿಂದ ಅವರಲ್ಲಿ ಎಳೆಸಲಿ ಎಂದು ಪ್ರಾರ್ಥಿಸುವ. ಅನೇಕ ದಂಪತಿಗಳು ಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥಿಸುವ. ಅನೇಕರು ಪ್ರಾರ್ಥನೆಗಳನ್ನು ಕೇಳಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥಿಸುವ. ನಮ್ಮೆಲ್ಲ ಕೋರಿಕೆಗಳನ್ನು ದೇವರ ಮಾತಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಓ ಪವಿತ್ರ ಯೇಸುವೇ, ತಾವು ನಮ್ಮ ಕ್ರಿಯೆಯನ್ನು ಆಶೀರ್ವದಿಸುವಲ್ಲಿ ತಮ್ಮ ಆಶೀರ್ವಾದವನ್ನು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಸ್ವೀಕರಿಸಿರಿ. ಅಪಾರ ವಿಶ್ವಾಸವನ್ನು ಕಲ್ಪನೆಗೆ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮಲ್ಲಿ ನಮ್ಮ ಪಾಪಗಳನ್ನು ಪಾಲಿಸಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನಡೆಯುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮವರಿಗೆ ಪುಸ್ತಕವೇ ನಮ್ಮವರಿಗೆ ನಡೆಯಲಾದ ಸರಿಯಲ್ಲರೂ ಮತ್ತು ನಿಮ್ಮ ಉದಾಹರಣವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು, ದೇವಪುತ್ರರು ಮನುಷ್ಯರಾದರು, ದೇವಪುತ್ರರು ಮನುಷ್ಯರಾದರು. ಪಿತರಿಗೂ ಸುತ್ತರಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶರೀರದ ಪಾದ ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಆಶೀರ್ವದಿಸಿರಿ. ಅದ್ಭುತ ಶರೀರದ ಪಾದ ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಆಶೀರ್ವದಿಸಿರಿ. ಅದ್ಭುತ ಶರೀರದ ಪಾದ ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಆಶೀರ್ವದಿಸಿರಿ. ಪ್ರಾರ್ಥಿಸೋಣ. ಓ ಅದ್ಭುತ ಶರೀರದ ಪಾದ ಯೇಸುವೇ, ನಾವು ನಿಮ್ಮನ್ನು ಸಾಷ್ಟಾಂಗವಾಗಿ ಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ದುಃಖಗಳ ಮೇಲೆ ನಿಮ್ಮ ಕೃಪಾಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಮಯ ಇದು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಮ್ಮ ಭಕ್ತಿಗೆ ತೋರುವ ಬರವಣಿಗೆಗಳಿಗೆ ಪಾಲಿಸಿರಿ. ನಮಗೆ ಉಪಕಾರಗಳಿಸಿರಿ. ನಮಗೆ ಮೊದಲು ಬಂದಿರುವ ಕಷ್ಟಗಳನ್ನು ಆಲಿಸಿ ಉಪಕಾರವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದ ಪುಣ್ಯವನ್ನು ನಾವು ಪಿತೃಗಳಿಗೂ ಪುನರಾತ್ಮರಿಗೂ ಸದಾಕಾಲ ಸ್ತುತಿಸುತ್ತೇವೆ. ಆಮೆನ್. ನಿಮ್ಮ ಕೃಪೆಯಲ್ಲಿ ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯವನ್ನು ಬೇಡಿಸುತ್ತೇನೆ. ನಿಮ್ಮ ಕೃಪೆಯನ್ನು ಸಾಧುತ್ತೇನೆ. ನಿಮ್ಮ ಆತ್ಮಕ್ಕೆ ಪರವಾಗಿ ಹೆಸರುಗಳನ್ನು ಲಭಿಸಲಿ. ನಿಮ್ಮ ಭಕ್ತಿ ಮಾನವೀಯ ಘಟನೆಗಳಲ್ಲಿ ಸರ್ವದಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಮಾನವನ ನೇರಿರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಮಾತುಗಳಿಗೆ ನಾಮವನ್ನು ಸಲ್ಲಿಸಿ ನಿಮ್ಮ ಸ್ಥಿತಿ ನೆರವೇರಿಸಲಿ. ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ರಕ್ಷಿಸಲಿ. ನಮ್ಮ ಹೃದಯದಲ್ಲಿ ವಾಸಿಸಿ ನಮ್ಮನ್ನು ಆಧರಿಸಲಿ. ನಮ್ಮ ಮುಂದಿದ್ದು ನಮಗೆ ದಾರಿ ತೋರಿಸಲಿ. ನಮ್ಮ ಹಿಂದಿದ್ದು ನಮ್ಮನ್ನು ಕಾಪಾಡಲಿ. ನಮ್ಮ ಮೇಲಿದ್ದು ನಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗಯುಗಾಂತರಕ್ಕೂ ಪಿತಾ ಮತ್ತು ಪವಿತ್ರಾತ್ಮರೊಂದಿಗೆ ಜೀವಿಸಿ ಆಡುವ ಪ್ರಭು ಅವರೇ.
ಯೇಸು ಕ್ರಿಸ್ತು ಲೋಕದ ಒಡೆಯ ನನ್ನ ಮನದ ಮನೆಯ ಅರಸರು ಈ ಪರಮಪ್ರಸಾದದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಸ್ತುತಿಸೋಣ, ಆನಂದಿಸೋಣ, ಆರಾಧಿಸೋಣ, ಮಹಿಮೆಪಡಿಸೋಣ, ಸಂಗೀತಿಸೋಣ, ಹೊಗಳೋಣ, ಕೊಂಡಾಡೋಣ. ಪ್ರಭುವೇ ನೀನೇ ನನ್ನ ಸರ್ವಸ್ವ, ಪ್ರಭುವೇ ನೀನೇ ನನ್ನ ರಾಜ್ಯ, ಪ್ರಭುವೇ ನೀನೇ ನನ್ನ ಅರಸ, ಪ್ರಭುವೇ ನೀನೇ ನನ್ನ ಸರ್ವಸ್ವ ಎಂಬುದಾಗಿ ಹೇಳುವಾಗ ವಿಶ್ವಾಸದಿಂದ, ಹೃದಯೋತ್ತರದಿಂದ, ಮನದಾಸೆಯಿಂದ, ಅತ್ಯಂತ ಹತ್ತಿರದಿಂದ, ಆತ್ಮನ ಪ್ರೇರಣೆಯಿಂದ ಆತನನ್ನು ಕೊಂಡಾಡೋಣ. ನಿನ್ನ ಈ ಪ್ರಸನ್ನತೆಗೆ, ನಿನ್ನ ಈ ಪ್ರಸ್ತುತ ಸ್ಥಿತಿಗೆ ನಮ್ಮೊಂದಿಗೆ ಇರುವುದಕ್ಕಾಗಿ, ಸಮಾಧಾನವನ್ನು ಆಶ್ರಯಿಸ್ತಾ ಇರುವುದಕ್ಕಾಗಿ, ನನ್ನೊಡನೆ ಮಾತನಾಡುವುದಕ್ಕಾಗಿ, ನನ್ನನ್ನು ಸ್ಪರ್ಶಿಸ್ತಾ ಇರುವುದಕ್ಕಾಗಿ, ಪ್ರತಿದಿನ ಅನುಭೂತಿಯಲ್ಲಿ ಭಾಗವಹಿಸಿ ನಿನ್ನನ್ನು ಸ್ವೀಕರಿಸಿದಾಗ ನನ್ನನ್ನು ಸ್ಪರ್ಶಿಸ್ತಾ ಇರುವುದಕ್ಕಾಗಿ, ನನ್ನನ್ನು ರೂಪಾಂತರಗೊಳಿಸ್ತಾ ಇರುವುದಕ್ಕಾಗಿ, ನಿನ್ನನ್ನು ಪ್ರತಿನಿಧಿಸ್ತಾ ಇರುವುದಕ್ಕಾಗಿ, ನಿನ್ನನ್ನು ಆರಾಧಿಸಲು ಕೊಡುವಂತಹ ಅವಕಾಶಕ್ಕಾಗಿ ಯೇಸುವೇ ನಿನಗೆ ವಂದನೆ, ಆರಾಧನೆ, ಮಹಿಮೆ, ಸ್ತುತಿ, ಸ್ತೋತ್ರ ಎಂಬುದಾಗಿ ಅಂತರಾಳದಿಂದ, ವಿಶ್ವಾಸದಿಂದ, ನುಡಿಗಳಿಂದ ಪ್ರೀತಿಯ ಸಹೋದರ ಸಹೋದರಿ, ಈ ಶುಭ ಸಂಜೆ ವೇಳೆಯಲ್ಲಿ ನಾಮನ್ನೇ ಆಶೀರ್ವಾದಕಂತಹ ಪ್ರಭುವನ್ನು ಮತ್ತೊಮ್ಮೆ ಈ ದಿವ್ಯ ಪರಮಪ್ರಸಾದ ಮುಖಾಂತರ ಆತನ ಸ್ಪರ್ಶವನ್ನು ನಾವು ಪಡೆಯಲು, ಆತನೊಂದಿಗೆ ಕೆಲವು ಚೆನ್ನಾಗಿರಲು, ಆತನೊಂದಿಗೆ ಮಾತನಾಡಲು, ಆತನನ್ನು ಅರಸುವಂತೆ ಪ್ರಾರ್ಥಿಸಲು ಬಂದಿರತಕ್ಕಂಥ ನಮ್ಮೆಲ್ಲರ ಮೇಲೆ ಆತ್ಮರು ಹಿಡಿದು ಬರಲಿ, ಪವಿತ್ರಾತ್ಮರು ಹಿಡಿದು ಬರಲಿ, ಅವರ ವರಪ್ರಸಾದದಿಂದ ನಮ್ಮನ್ನು ತುಂಬಿಸಲಿ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಅಂದು ನಿಕೋದೇಮನನ್ನು, ಅಂದು ಕ್ಲೇಶರನ್ನು, ಅಂದು ಸೌರನಾಗಿದ್ದವರನ್ನ ಪೌರನನ್ನಾಗಿ ಮಾಡಿದವನನ್ನು, ಅಂದು ಆ ಸಂತ ಭಕ್ತರ ಜೀವನದಲ್ಲಿ ಬದುಕಿನಲ್ಲಿ ನೀ ಸ್ಪರ್ಶಿಸಿ, ಸ್ಮರಿಸಿ, ಅವರು ಪಾಪಿಗಳಾಗಿದ್ದರೂ ಕೂಡ ನೀನು ಅವರೆಲ್ಲರನ್ನು ಅರಸಿ, ಆಹ್ವಾನಿಸಿ, ಅಭ್ಯರ್ಥಿಸಿ, ಅವರೆಲ್ಲರಿಗೂ ಸಂತರಾಗುವಂತಹ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಅದೇ ರೀತಿ ಅದೇ ಆತ್ಮರೇ ನಮ್ಮೆಲ್ಲರಿಗೂ ಹಿಡಿದು ಬಂದಿರಿ. ನಾವು ಪಾಪಿಗಳು, ನಾವು ಪಾಮರರು, ನಾವು ನಂಬಾಚಾರಿಗಳು, ನಾವು ಒಂದಕ್ಕೊಂದು ರೀತಿಯಲ್ಲಿ ಪ್ರಭು ಯೇಸುವೇ ನಿನ್ನ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆದಿದ್ದೇವೆ, ನಿನ್ನ ಸ್ಪರ್ಶಕ್ಕೆ ಸ್ಪಂದಿಸದೆ ದೂರವಾಗಿದ್ದೇವೆ. ನಾವು ಕಣ್ಣಿದ್ದರೂ ಕುರುಡರಂತೆಯೂ, ಮೂಗಿದ್ದರೂ ಮಾತುಕರಂತೆಯೂ, ಮಾತನಾಡುವಂತಹ ಮೂಕರಂತೆಯೂ ನಾವು ಪ್ರಭು ಯೇಸುವೇ ನಿನ್ನ ಸ್ಪರ್ಶ ನನಗಾಗಲು ಆಹ್ವಾನಿಸುತ್ತಿದ್ದರು, ನಿನ್ನಿಂದ ದೂರ ಸರಿದಿರುವೆ. ನೀ ನನ್ನನ್ನು ನನ್ನಂತೆ ಸ್ವೀಕರಿಸಿಕೊಂಡು ಹಳೆಯ ಬದುಕನ್ನು ಹೊಡೆದು ಹಾಕಿ ಹೊಸ ರೂಪವಾಗಿ ಬದುಕಲು ಆಹ್ವಾನಿಸುತ್ತಿದ್ದರು. ನಾವು ಅದಕ್ಕೆ ಸ್ಪರ್ಶಿಸದೆ ಗುರುಗಳಂತೆ ವರ್ತಿಸಬಹುದು, ಅಂತ್ಯದಲ್ಲಿಯಂತೆ ಜೀವಿಸಬಹುದು. ಆತ್ಮರೇ ಬನ್ನಿ, ಪವಿತ್ರಾತ್ಮರಲ್ಲಿ ಪ್ರಭುವಿನ ಸ್ಪರ್ಶನಕ್ಕಾಗಲು ನೀವು ನನ್ನ ಮೇಲೆ ಬನ್ನಿ ಎಂಬುದಾಗಿ ಪವಿತ್ರಾತ್ಮನಿಗೆ ಪ್ರೀತಿಯನ್ನು ಮಾಡೋಣ. ಎಲ್ಲರೂ ಎದ್ದು ನಿಂತು ನಮ್ಮೆರಡು ಕರಗಳನ್ನು ಮೇಲೆ ಚಾಚಿ ಆತ್ಮರನ್ನು ಮಾಡಿಕೊಳ್ಳೋಣ. Thank you.
ತಂದೆ ಸ್ತೋತ್ರ
ತಂದೆ ಬಂದನೆ ತಂದೆ ಆರಾಧನೆ ಹಾಲೆಲೂಯಾ 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 ಕುಳಿತುಕೊಳ್ಳೋಣ. ಎಲ್ಲರ ಒಂದು ಕ್ಷಣ ಕಣ್ಮುಚ್ಚಿಕೊಳ್ಳೋಣ. ವಿಶ್ವಾಸ ಕಣ್ಣುಗಳನ್ನು ತೆರೆಯೋಣ. ಪ್ರಭುವಿನ ಸ್ಪರ್ಶ ನಮಗಾಗುವಂತೆ ದೇವರಿಂದ ಪ್ರಾರ್ಥಿಸಿಕೊಳ್ಳಬೇಕು. ಆರಾಧನೆಗೆ ಗುಣಪಡಿಸುವ ಶಕ್ತಿ ಪ್ರಭುವಿಗಿದೆ. ನಿಮ್ಮನ್ನ ನನ್ನನ್ನ ಸಬಲನಾಗಿ ಮಾಡುವ ಶಕ್ತಿ ಪ್ರಭುವಿಗಿದೆ. ನಿಮ್ಮನ್ನ ನನ್ನನ್ನ ಅವರ ಪ್ರತಿನಿಧಿಗಳನ್ನಾಗಿ ಮಾಡಿಕೊಳ್ಳುವ ಶಕ್ತಿ ಇದೆ. ಇಂತಹ ಸ್ವಾಮಿಗೆ ಸ್ತುತಿಸುವ ಸಲ್ಲಿಸುವಾಗ ಆಮೇಲೆ ನಮ್ಮನ್ನೇ ಆತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋಣ. ಆತನೇ ನನ್ನ ಸರ್ವಸ್ವವಾಗಿ ವಿಶ್ವಾಸಿಸೋಣ. ಪ್ರಭು ನನಗೆ ಸದಾ ಜೀವಿಸುತ್ತಾನೆ ಎಂಬ ಭರವಸೆ ನಾವುಳ್ಳವರಾಗಿ ಜೀವಿಸೋಣ. ಪ್ರಭು ಯೇಸು ತನ್ನ ಪ್ರೀತಿಯ ಕರಗಳಿಂದ ನಮ್ಮನ್ನು ಸ್ಪರ್ಶಿಸುವರು ಎಂಬ ವಿಶ್ವಾಸ ನಾನು ನಿಕೋದೇಮನಂತೆ ಸಹೋದರನಂತೆ ಒಬ್ಬರನ್ನ ಇನ್ನೊಬ್ಬ ಪರೀಕ್ಷಿಸಿದಂತೆ ಅವರಲ್ಲಿದ್ದಂತಹ ಯಾವುದೇ ರೀತಿಯ ದೇವರ ಕಡೆಗೆ ಧರ್ಮಸಭೆಯ ಕಡೆಗೆ ಇದ್ದಂತಹ ಆ ಸ್ವಭಾವಗಳು ಭಾವನೆಗಳು ನನ್ನಲ್ಲಿ ಇವೆ ಎಂಬುದು ತಿಳಿದಿದೆ. ಅವರಿಂದ ನಾನು ರೂಪಾಂತರಗೊಳ್ಳುತ್ತೇನೆ. ಪ್ರಭುವೇ, ನೀ ನನ್ನ ಗುರು, ನೀ ನನ್ನ ರಾಜ, ನೀ ನನ್ನ ಒಡೆಯ. ನನಗೆ ಬೇಕಾಗಿದೆ ಶಾಂತಿ, ನನ್ನಲ್ಲಿ ಬೇಕಾಗಿದೆ ಪ್ರೀತಿ, ನಾನು ತೋರಬೇಕಾಗಿದೆ ಕ್ಷಮೆ, ನಾನು ಜೀವಿಸಬೇಕಾಗಿದೆ ಒಳ್ಳೆಯ ಸಂಬಂಧ, ನಾನು ನಿಮಗೆ ಪ್ರತಿನಿಧಿಯಾಗಬೇಕಾಗಿದೆ, ನಿನ್ನ ಪ್ರತಿರೂಪವಾಗಬೇಕಾಗಿದೆ, ನಿನ್ನ ಪ್ರತಿಧ್ವನಿಯಾಗಬೇಕಾಗಿದೆ. ಪ್ರಭುವೇ, ನನ್ನನ್ನು ರೂಪಾಂತರಗೊಳಿಸು, ನನ್ನನ್ನು ಸ್ಪರ್ಶಿಸು. ನಿನ್ನ ವಾಕ್ಯ, ನಿನ್ನ ಸಂಸ್ಕಾರ, ಧರ್ಮಸಭೆಯ ಬೋಧನೆ ನನಗೆ ಪ್ರೇರಣೆಯಾಗಲಿ, ನನಗೆ ಪೋಷಣೆಯಾಗಲಿ, ನನ್ನ ಲಾಲನೆಯಾಗಲಿ, ನನ್ನ ಪಾಲನೆಯಾಗಲಿ. ಓ ಗುರುವೇ, ಅಂದು ಮತ್ತಾಯನನ್ನು ಕರೆದ ಪ್ರಭುವೇ, ಚಕ್ಕಾಯನನ್ನು ಕರೆದ ಪ್ರಭುವೇ, ಮಕ್ಕಳ ಮರಿಗಳನ್ನು ಕ್ಷಮಿಸಿದಂತ ಪ್ರಭುವೇ, ನಾನು ನಿಮ್ಮ ಮುಂದೆ ಮನವಿರುವಾಗ ನನ್ನನ್ನು ಆಲಿಸಿರುವ ಗುರುವೇ, ಅವರೆಲ್ಲರನ್ನು ಗುಣಪಡಿಸಿದ ಹಾಗೆ ನನ್ನನ್ನು ಗುಣಪಡಿಸು. ನನ್ನನ್ನು ನಿನ್ನವನ್ನಾಗಿ ಮಾಡು, ನಿನ್ನವನ್ನಾಗಿ ಮಾಡು. ನಾನು ನಿನಗೆ ಪ್ರಿಯನು, ನೀ ನನ್ನ ಹತ್ತಿರದವರು. ಇಂತಹ ಸ್ವಾಮಿ ನನ್ನನ್ನು ಕರೆದಿದ್ದರೂ ಕೂಡ ನನ್ನಲ್ಲಿಲ್ಲ ಏನು, ಆದರೆ ಅರ್ಪಿಸೋಣ. ನಮ್ಮ ಧರ್ಮವನ್ನ ಅರ್ಪಿಸುತ್ತಾ ಸ್ವಾಮಿಗೆ ಸಂಗೀತವನ್ನು ಹಾಡೋಣ. ಧರ್ಮವನ್ನು ಅರ್ಪಿಸುತ್ತೇವೆ. ಧನ್ಯವಾದ
ಪಿತಾ ದೇವತೆಗೂ ಪವಿತ್ರಾತ್ಮನಿಗೂ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಆರಾಧನೆ ನಡೆಸಿಕೊಟ್ಟ ಮಗನಿಯ ಗುರು ಪ್ರಸನ್ನ ಕುಮಾರನವರಿಗೆ ನಾವು ಸಲ್ಲಿಸುತ್ತೇವೆ. ಈ ಆರಾಧನೆಯಲ್ಲಿ ಐದು ಪೂಜೆಯಲ್ಲಿ ಹಾಡಲು ಸಹಕರಿಸಿದ ಜಾನ್ಸನ್ ಮತ್ತು ಗಾಯನವೃಂದಕ್ಕೆ ಮಗನೊಮ್ಮೆ
ಸರ್ವೇಶ್ವರ ಪಿತನ